ಧರ್ಮ ಬಂಧುಗಳೇ, ರಾಮಾಯಣ ಸರಣಿ ಸಂಚಿಕೆ ರಾಮಾಯಣ ದರ್ಶನಂ. ನಾವು ಮಂಗಲೋತ್ಸವದ ಸಂಚಿಕೆಯಲ್ಲಿದ್ದೇವೆ. 98ನೇ ಸಂಚಿಕೆ. ಆಸ್ತಿಕ ಬಂಧುಗಳಿಗೆ, ಧರ್ಮ ಬಂಧುಗಳಿಗೆ, ಪುರಾಣದಲ್ಲಿ ಆಸಕ್ತಿ ಇರುವಂತಹ ಸನಾತನಿಗಳಿಗೆ ಹೆಬ್ರಿ ಶಿವಪುರ ಸಮೀಪದ ಅಪ್ಪಟ ದೈವಭಕ್ತರು, ಉದ್ಯಮಿಗಳು, ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಪುರಾಣದಲ್ಲಿ ಅಪೂರ್ವ ಆಸಕ್ತಿ ಉಳ್ಳಂತಹ ಸೋಮನಾಥ್ ಅವರು ಇದರ ಪ್ರಾಯೋಜಕತ್ವದಲ್ಲಿ ಇದು ಸಂಪನ್ನಗೊಂಡಿದೆ. ಹಿಂದೆ ಅವರು ಮಹಾಭಾರತವನ್ನು ಇದೇ ರೀತಿ ನಮ್ಮ ಮೂಲಕವಾಗಿ ಇದನ್ನು U+ ಚಾನಲ್ನಲ್ಲಿ ಕೊಟ್ಟಿದ್ದಾರೆ. ಈ ಎರಡೂ ರಾಮಾಯಣ ಮಹಾಭಾರತಗಳು ಇದು ಯೂಟ್ಯೂಬಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ. ದೈವಭಕ್ತರಾದಂತಹ, ಆಸ್ತಿಕರಾದಂತಹ ಸೋಮನಾಥ್ ಸರ್ ಯಾರಿದ್ದಾರೆ, ಅವರ ಈ ತೆರನಾದಂತಹ ಪುರಾಣ ಕಳಕಳಿ, ಭಾರತೀಯ ಜ್ಞಾನ ಪರಂಪರೆಯ ಕಳಕಳಿ ಪ್ರಜ್ಞೆ ಏನುಂಟು, ಅದಕ್ಕೆ ತಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಅನಂತ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಪ್ರಭು ಶ್ರೀರಾಮಚಂದ್ರಮ ಅನುಗ್ರಹಿಸಲಿ ಅಂತ ಸಂಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು ಅವರಿಗೆ. ಮತ್ತು ವೀಕ್ಷಿಸಿ ನಮಗೆ ಬೇರೆ ಬೇರೆ ರೀತಿಯಿಂದ ಪ್ರೋತ್ಸಾಹಿಸಿದ, ಒಳ್ಳೆಯ ಮಾತುಗಳನ್ನು ಹೇಳಿದ, ಸಲಹೆಗಳನ್ನು ಕೊಟ್ಟಂತಹ ಎಲ್ಲ ಹಿರಿಯರಿಗೆ ನಮ್ಮ ನಮನಗಳು. ನಾವು ಪುಷ್ಪಕ ವಿಮಾನದ ಮೂಲಕವಾಗಿ ರಾಮ, ಸೀತೆ ಮತ್ತು ಕಪಿಕುಲ ಜೊತೆಗೆ ವಿಭೀಷಣಾದಿಗಳು ಅಯೋಧ್ಯೆಯ ಕಡೆಗೆ ಸಾಗುವುದನ್ನು ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ. ಅವರು ಪಂಚವಟಿಯ ಪ್ರದೇಶಕ್ಕೆ ಬಂದು ಎಲ್ಲಿ ಜಟಾಯು ಹರಣಾಗಿದೆ, ಜಟಾಯುವಿನ ಪ್ರಾಣತ್ಯಾಗ ಎಲ್ಲೇ ಆಗಿದೆ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಪುಷ್ಪಕ ಮತ್ತೆ ಪಂಚವಟಿಗೆ ಸಾಗುವ ಸನ್ನಿವೇಶಕ್ಕೆ ಬಂದಿದ್ದೇವೆ. ಕೇಳೋಣ. ಪಂಚವಟಿ ಪ್ರದೇಶಕ್ಕೆ ಪುಷ್ಪಕ ಬಂತು. ವನವಾಸದ ಬಹುಭಾಗವನ್ನು ಕಳೆದಿದ್ದಾರೆ ಅವರಲ್ಲಿ. ಗೋದಾವರಿ ನದಿ ತೀರದಲ್ಲಿ 2 ಎಲೆಮನೆಯನ್ನು ನಿರ್ಮಿಸಿ ಸಂತೋಷದಲ್ಲಿದ್ದ ಸಂದರ್ಭ ಅದು. ಇನ್ನು 1 ವರ್ಷ ಕಳೆದರೆ ನಾವು ಮತ್ತೆ ವನವಾಸದ ವೃತವನ್ನು ಮುಗಿಸಿ ಅಯೋಧ್ಯಾಭಿಮುಖವರಾಗ್ತೇವೆ ಅಂತ ಇದ್ದ ಸಂದರ್ಭದಲ್ಲಿ ಸೀತಾಪಹರ ಆಗಿತ್ತು. ಅದು ರಾಮ ಹೇಳುತ್ತಾನೆ. ನಾವು ವನವಾಸ ಮಾಡುತ್ತಿದ್ದಾಗ ಇದ್ದ ಪಂಚವಟಿಯ ಗುಡಿಸಲು, ಚಿಗುರುಗಳು ಇದೆಲ್ಲ ಗೋಚರಿಸ್ತಾ ಉಂಟು. ಆದರೆ ಕಳಾಹೀನನಾದ ಚಂದ್ರನಂತೆ ಉಂಟು. ನಾವು ಮನೆ ಬಿಟ್ಟು 1 ವಾರ ಪ್ರವಾಸ ಹೋದರೆ ಸಾಕು, ಬರುವಾಗ ಮನೆ ಅಂಗಳ ಆಗ ಇರುವುದಿಲ್ಲ. ಯಾವಾಗಲೂ ಮನುಷ್ಯರ ಸಹವಾಸ ಇಲ್ಲದಿದ್ದರೆ ಗಿಡಗಳು ನಳನಳಿಸುವುದಿಲ್ಲ. ಕೊಟ್ಟೆಗಿಲ್ಲಿರುವ ಹಸು ಇರಬಹುದು, ಮನೆಯಲ್ಲಿರುವ ಸಾಕು ಪ್ರಾಣಿಗಳಿರಬಹುದು, ಪೇವಲವಾಗ್ತವೆ. ನಮಗೆ ಕೃಷಿ ಉಂಟು ಅಂದಾದರೆ ತೋಟಕ್ಕೆ ನಾವು ನಿತ್ಯ ಹೋಗದೇ ಇದ್ದರೆ 1 ವಾರವೋ 15 ದಿವಸ ಕಳೆದರೆ ಆ ತೋಟದಲ್ಲಿರುವ ಬಾಳೆ ಗಿಡ ಇರಬಹುದು, ಅಥವಾ ಅಲ್ಲಿರುವಂತಹ ಹೂ ಗಿಡಗಳಿರ್ಬೋದು, ಉಳಿದ ಕಂಗು ತೆಂಗು ಇರ್ಬೋದು, ಅದು ನಿಸ್ತೇಜವಾಗ್ತದೆ. ಸಸ್ಯಗಳು ಮನುಷ್ಯಾವಲಂಬವನ್ನು ಬಯಸ್ತದೆ. ಅವ ಕಳಾಹೀನನಾಗಿದೆ. ವನ ಪ್ರದೇಶ ನೋಡು ಜಾನಕಿ, ಸಜ್ಜನರ ಒಳ್ಳೆಯ ಮಾತನ್ನು ಮುಚ್ಚಿಕೊಂಡಿರುವ ದುರ್ಜನರ ನಿಷ್ಠೂರವನ್ನು ಕೇಳುತ್ತಿರುವ ಪ್ರದೇಶದಾಗುಂಟು. ಸಹವಾಸ ಇಲ್ಲದಿದ್ದರೆ, ದುರ್ಜನರ ಸಹವಾಸದಿಂದ ನೊಂದ ಹಾಗುಂಟು ಪ್ರಕೃತಿ ಅಂತ ಹೇಳ್ತಾರೆ. ಮುಳ್ಳುಗಳ ಪೊದೆಯನ್ನು ಕೂಡಿಕೊಂಡು ನೋಡಿಲಿ. ಪ್ರಕೃತಿ ತಿದ್ದಿ ತೀಡಿ ಏನು ಕೈತೋಟ ನೀನು ಮಾಡಿದ್ದಿ ಅದು ಹಾಗೆ ಸೊಗಸಾಗಿಲ್ಲ. ನಿವಾಸದ ಮುಂದೆ ನೀನು ಪೋಷಿಸಿದಂತಹ ಸುಂದರ ವೃಕ್ಷ ದಾನ ಮಾಡದ ಧನಿಕದಂತೆ ಇದೆ. ಸಂಪತ್ತನ್ನು ದಾನ ಮಾಡದೇ ಇದ್ದರೆ ಧನಿಕನ ಹತ್ರ ಇದ್ದು ಪ್ರಯೋಜನ ಹೇಗೆ? ಹಾಗೆ ಇಲ್ಲಿ ಫಲಗಳು, ಹೂಗಳು ಎಲ್ಲ ತುಂಬಿಕೊಂಡುಂಟು. ದಾನ ಮಾಡದ ಧನಿಕನಂತೆ ಇದೆ ಅದು.
ಅಥವಾ ಶಿಷ್ಯರಿಗೆ ವಿದ್ಯಾದಾನ ಮಾಡದಂತಹ ಗುರುವಿನಂತೆ ಇದೆ ಇದು. ಹೂ ಬಿಡುತ್ತಿರುವ ಬಳ್ಳಿಗಳು ಇದೆಲ್ಲ ನಿರ್ಗತಿಕನಾಗಿ ಕಾಣುತ್ತಾ ಉಂಟು ಅಂತ ಸೀತೆಗೆ ಹೇಳ್ತಾನೆ. ಅಲ್ಲಿನ ಮುಂದೆ ಹೋದರಂತೆ ಮಿತ್ರಾವರುಣನ ಮಗನಾದಂತಹ ಅಗಸ್ತ್ಯರು, ವರುಣ ಮತ್ತು ಮಿತ್ರ ಸೂರ್ಯ, ಊರ್ವಶಿಯ ಗರ್ಭಸಂಜಾತರು, ವಸಿಷ್ಠರು ಮತ್ತು ಅವರು ಮೈತ್ರಾವರುಣಿ, ಎರಡನೇ ಪುನಃ ಅವರು ಹುಟ್ಟಿಕೊಂಡದ್ದು. ಹಾಗೆ ಅಗಸ್ತ್ಯರು ಅಲ್ಲಿ ಬಿಲ್ಲು ದಿವ್ಯ ಬಾಣಗಳನ್ನೆಲ್ಲ ಕೊಟ್ಟದ್ದು ರಾಮನಿಗೆ. ರಾಕ್ಷಸರನ್ನು ಕೊಂದು ಕೊಡ್ತೇನೆ ಅದು ಅಗಸ್ತ್ಯರೆಲ್ಲ ಮುಂದೆ ಪ್ರತಿಜ್ಞೆ ಮಾಡಿದ ರಾಮ. ರಾವಣವಧೆ ಸಂದರ್ಭದಲ್ಲಿ ಆದಿತ್ಯ ಹೃದಯ ಬೋಧನೆ ಮಾಡಿದಂತಹ ಅಗಸ್ತ್ಯರ ಆಶ್ರಮವನ್ನು ತೋರಿಸಿದನಂತೆ. ಅಗಸ್ತ್ಯರ ತಮ್ಮ ಇದ್ದರಂತೆ ಅಲ್ಲಿ ಸುದರ್ಶನ, ಅಲ್ಲಿ ಸುತೀಕ್ಷಣರ ಆಶ್ರಮ ತೋರಿ ಸುತೀಕ್ಷಣರು ಹೇಳಿದ್ದಾರೆ, ದಕ್ಷಿಣಕ್ಕೆ ಹೋಗುವಾಗ ಅತ್ಯಂತ ಸಾಧು ಪ್ರಾಣಿಯಾದ ಜಿಂಕೆಯ ಕುರಿತಾಗಿಯೂ ನೀವು ಜಾಗರೂಕರಾಗಿರಬೇಕು ಅಂತ ಹೇಳಿದ ಸುತೀಕ್ಷಣರು. ಹಾಗೆ ಅಲ್ಲಿಗೆ ಬಂದನಂತೆ. ಶರಭಂಗರ ಆಶ್ರಮಕ್ಕೆ ಬರುವಾಗ ಇಂದ್ರ ಬೆನ್ನು ಹಾಕಿ ಹೋಗಿದ್ದ. ಈ ಒಂದೊಂದು ಘಟನೆಯನ್ನು ರಾಮ ನೆನಪಿಸ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದ ಕಥೆ ಹೇಳ್ತಾನೆ ರಾಮ. ಅತ್ರಿ ಮಹರ್ಷಿಗಳಿಗೆ ಅನಸೂಯೆಯ ದಾಂಪತ್ಯ, ಮೂರು ಮೂರ್ತಿಗಳ ಅನುಗ್ರಹ, ಚಂದ್ರ, ದುರ್ವಾಸ, ದತ್ತಾತ್ರೇಯ ಅಂತ ಮಕ್ಕಳಿದ್ದ ಸಂದರ್ಭ, ಅಲ್ಲಿ ಸೀತೆಗೆ ಆಭರಣವನ್ನು ಕೊಟ್ಟದ್ದು, ಬಾಗಿನ ಕೊಟ್ಟದ್ದು, ಉಡುಗೊರೆ ಕೊಟ್ಟದ್ದು, ಪತಿವ್ರತಾ ಧರ್ಮವನ್ನು ಅನಸೂಯೆ ಹೇಳಿದ್ದ, ಇದನ್ನೆಲ್ಲ ರಾಮ ನೆನಪಿಸ್ತಾನೆ. ಅಲ್ಲಿಗೆ ಬಂದೆವು ನಾವು. ಪುಷ್ಪಕ ವೇಗವಾಗಿ ಸಾಗುತ್ತಾ ಇದೆ. ನಾವು ಚಿತ್ರಕೂಟಕ್ಕೆ ಬಂದಿದ್ದೇವೆ. ಅಲ್ಲಿ ಭರದ್ವಾಜರು ಸ್ವಾಗತಿಸಿದಂತಹ ಸಂಗತಿಗಳನ್ನು ಹೇಳ್ತಾರೆ. ಯಮುನಾ, ಗಂಗಾ, ಗುಪ್ತಗಾಮಿನಿ, ಸರಸ್ವತಿಯ ಸಂಗಮ ಪ್ರದೇಶ, ಇದನ್ನೆಲ್ಲ ವರ್ಣಿಸ್ತಾ ಪುಷ್ಪಕ ವೇಗವಾಗಿ ಬರ್ತಾ ಇದೆ. ಯಾಕಂದರೆ ಭರತನನ್ನು ಕಾಣುವ ಅವಸರದಲ್ಲಿ ರಾಮ ಇದ್ದ. ಹಾಗೆ ಬಂದದ್ದು ಭರದ್ವಾಜ ಆಶ್ರಮದ ಕಡೆಗೆ ಪುಷ್ಪಕ ಬಂತಂತೆ. ಕೇಳೋಣ. ಗೊಂಡರು ಸುರನರೋರಗಲೋ ಕವಂದ್ಯನ ರಾಘವೇ ಅತ್ಯಂತ ಹರ್ಷಚಿತ್ತದಿಂದ ಭರದ್ವಾಜ ಮುನಿಗಳು ಅಲ್ಲಿರುವಂತಹ ಎಲ್ಲ ಋಷಿಮುನಿಗಳ ಸಂದೋಹದೊಂದಿಗೆ ರಾಘವೇಶ್ವರನನ್ನು ಸ್ವಾಗತ ಮಾಡಿದರಂತೆ. ಭರದ್ವಾಜರ ಪಥ ನಿರ್ದೇಶನದಲ್ಲಿ ರಾಮ ವನವಾಸದಿಂದ ಮುಂದೆ ಹೋದದ್ದು. ಪಾದುಕಾ ಪ್ರಧಾನ ಭರತಾಗಮನದ ಘಟನೆ ಏನುಂಟು, ಅಲ್ಲಿಂದ ರಾಮನಿಗೆ ಮನಸ್ಸಿಗೆ ದಶರಥ ಭೂಪತಿಗಳು ಅಳಿದಂತಹ ನೋವು, ಅಲ್ಲಿ ಪಿತೃತರ್ಪಣ ಕೊಟ್ಟಂತಹ ಸಂಗತಿ, ಕೌಟುಂಬಿಕವಾದ ಭಾವುಕತೆ, ನಾವಿಲ್ಲಿರುವುದು ಒಳ್ಳೆಯದಲ್ಲ ತಮ್ಮ, ಅಯೋಧ್ಯೆಯವರು ಬಂದು ಹೋದರು, ಇದು ನಮಗೆ ಸುಕ್ಷೇಮ ಅಲ್ಲ, ಆಗಾಗ ಅವರು ಬಂದರೆ ನಮ್ಮ ವನವಾಸ ಏನಾಗ್ತದೆ, ಇನ್ನೂ ದಕ್ಷಿಣಕ್ಕೆ ಹೋಗಬೇಕಾದ್ದು ಮುಖ್ಯ. ಮಾತ್ರ ಅಲ್ಲ, ಉದ್ದೇಶವೇ ಅದು. ರಾಮನ ಅವತರಣದಲ್ಲಿ ರಾವಣಾದಿಗಳ ವಧೆ ಇಲ್ಲಿದ್ದುಕೊಂಡು ಮಾಡುವುದಲ್ಲ ಅಂತ ಹೊರಟದ್ದು. ಹಾಗೆ ಭರದ್ವಾಜ ಮುನಿಗಳು ನಮ್ಮ ಸತ್ಕಾರವನ್ನು ಸ್ವೀಕರಿಸಿದ ನಂತರ ಭರತನನ್ನು ಹೋಗಿ ಕಾಣಲಿಕ್ಕುಂಟು ಅಂತ ರಾಮ ಹೇಳಿದನಂತೆ. ಮೊದಲು ಅವಸರ ಇತ್ತವರಿಗೆ. ಮಹರ್ಷಿಗಳು ಹೇಳ್ತಾರಂತೆ, ಈ ದಿವಸ ಇಲ್ಲೇ ಇರಬೇಕು ನೀನು. ಇಲ್ಲ, ನಾನು ಭರತನನ್ನು ಕಾಣದೇ ಇದ್ದರೆ ಅವ ಅಗ್ನಿ ಪ್ರವೇಶ ಮಾಡ್ತಾನೆ, ನನಗೆ ನಿಲ್ಲಿಕ್ಕೆ ಅವಕಾಶ ಇಲ್ಲ ಗುರುಗಳು ಹೇಳ್ತಾನೆ ರಾಮ. ನಾನು ಭರತನನ್ನು ಉಳಿಸಿಕೊಳ್ಬೇಕು, ಅದೊಂದು ದೇಹದ ಭಾಗ ಇದ್ದಂತೆ ಭರತನನ್ನು ಕಳ್ಕೊಂಡು ರಾಮನಿಗೆ ಅಸ್ತಿತ್ವ ಇಲ್ಲ ಹೇಳ್ತಾನೆ. ಹಾಗಾದ ಕಾರಣ ನೀವು ನನ್ನನ್ನು ಒತ್ತಾಯ ಮಾಡಬಾರದು. ಸಂಜೀವಿನಿ ಪರ್ವತವನ್ನು ಹೊತ್ತು ತಂದ ಆಂಜನೇಯ ಇಲ್ವ ಇಲ್ಲಿ, ಅವನನ್ನು ಕಳುಹಿಸಿ ಭರತನನ್ನು ತಡೆಯುವ ಹಾಗೆ ಮಾಡಲಿಕ್ಕಾಗೋದಿಲ್ವ ಅಂತ ಭರದ್ವಾಜರು ನೆನಪಿಸಿದ್ರಂತೆ. ಹಾಗೆ ಅದಕ್ಕೆ ಒಪ್ಪಿಕೊಂಡು ರಾಮ ಸಾಗರವನ್ನು ಹಾರಿ ಸೀತಾನ್ವೇಷಣೆ ಮಾಡಿದ. ದ್ರೋಣಾಚಲವನ್ನು ತಂದಂತಹ, ಸಂಜೀವಿನಿ ಪರ್ವತವನ್ನು ತಂದಂತಹ ಹನುಮಂತ ಯಾರಿದ್ದಾನೆ, ಹನುಮಂತನನ್ನು ಕರೆದರಂತೆ ರಾಮ. ನೋಡಪ್ಪ, ನಂದಿ ಗ್ರಾಮದಲ್ಲಿ ಭರತ ಇದ್ದಾನೆ, ನನ್ನ ತಮ್ಮ, ನನ್ನ ಹಾಗೆ ಇದ್ದಾನೆ, ಜಟಾವಲ್ಕಲಧಾರಿಯಾಗಿ. ಪರಿಚಯ ಹಿಡಿಲಿಕ್ಕೆ ನಿನಗೆ ಬೇರೇನು ಕೆಲಸ ಇಲ್ಲ, ಅವನ ನಿನಗೆ ಗೊತ್ತಾಗ್ತದೆ. ಅವ ಅಗ್ನಿ ಪ್ರವೇಶ ಮಾಡದಂತೆ ನಾನು ಬರುವ ತನಕ ಅವನನ್ನು ತಡಿಬೇಕು ನೀನು. ಹಾಗೆ ರಾಮನ ಅಪ್ಪಣೆ, ರಾಮಾಜ್ಞೆ, ರಾಮ ಕಾರ್ಯ. ಹನುಮಂತ ಭರತನನ್ನು ತಡೆಯುವುದಕ್ಕೆ ಹಾರಿದನಂತೆ ಅಲ್ಲಿಂದ. ಹಾಗೆ ಅಲ್ಲಿ ಕಾಮಧೇನುವನ್ನೇ ಬರಿಸಿ ಭರದ್ವಾಜರು ರಾಮನಿಗೆ ಭಾರಿ ದೊಡ್ಡ ಸತ್ಕಾರವನ್ನು ಮಾಡಿದರಂತೆ. ಹಾಗೆ ಭರದ್ವಾಜ ದೇವಲೋಕದ ಕಾಮಧೇನು ಸ್ಮರಿಸಿದರು. ಸೊಗಸಾದ ಊಟ,
ಹೂವು ಗಂಧ ಅಕ್ಷತೆ ಒಡವೆಗಳಿಂದ ಎಲ್ಲ ವಾನರ ಸೈನ್ಯವನ್ನು ಭರದ್ವಾಜರು ತೃಪ್ತಿಪಡಿಸಿದ್ರಂತೆ. ಆಂಜನೇಯ ಓಡೋಡಿಕೊಂಡು ಬಂದ, ಬೆಂಕಿಗೆ ಬೀಳಬೇಡ ಅಂತ ತಡೆದ. ಇಲ್ಲ ಇಲ್ಲ ನಾ ಹಾರುವುದು ಹೇಳಿದ ಭರತ. ಇಲ್ಲ ಇಲ್ಲ ರಾಮ ಇಲ್ಲ, ನಾನು ರಾಮ ಭಕ್ತ ಹನುಮಂತನೇ, ರಾಮ ಈಗ ಬರ್ತಾನೆ, ನೀನು ಬೀಳಬೇಡ. ಇಲ್ಲಿಂದ ಹನುಮಂತ ಗಟ್ಟಿ ಹಿಡ್ಕೊಂಡಿದ್ದಾನೆ, ಭರತ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನು ಬೆಂಕಿ ಉರಿತಾ ಉಂಟು ಒಂದು ಕಡೆಯಲ್ಲಿ, ಪ್ರದಕ್ಷಿಣೆ ಬರ್ತಾ ಇದ್ದಾನೆ. ಹನುಮಂತ ತನ್ನ ವಜ್ರಬಾಹುಗಳಿಂದ ಬಿಗಿದು ಹಿಡಿದಿದ್ದಾನೆ. ನೀನು ಬೀಳಬೇಡ ಬೀಳಬೇಡ ಹೇಳ್ತಾನೆ. ಇಲ್ಲ ನಾ ಬೀಳುವುದೇ, ನೀ ತಡೆದ್ರೆ ನಾ ಬೀಳುವುದಿಲ್ಲ. ಹಾಗಾದರೆ ಭರತನನ್ನು ನಿಲ್ಲಿಸುವುದು ಹೇಗೆ ಅಂತ ಕೇಳಿದರೆ, ರಾಮ ದರ್ಶನ ಆಗದೆ ಭರತ ಬೆಂಕಿಗೆ ಹಾರುವುದನ್ನು ನಿಲ್ಲುವುದಿಲ್ಲ. ಹಾಗೆ ರಾಮ ಬಂದಿದ್ದಾನೆ ಅಂತ ತೋರಿಸ್ತಾನೆ ಅಂತ ಕೇಳೋಣ. ರಾಮ ಬಂದನು ಸಕಲ ಜಗದಪಿ ರಾಮ ಬಂದನು ರಿಪುರಣೋತ್ಸವ ಭೀಮ ಬಂದನು ಜಾನಕಿಯ ನಯನೋತ್ಸಲಾನಂದ ಸೋಮ ಬಂದನು ಬಂಧು ಜನ ಸುಪ್ರೇಮ ಬಂದನು ಸಕಲ ಗುಣಗಣ ಧಾಮ ಬಂದನು ಭರತ ಚಿತ್ತೈಸು ಎಂದನ ಹನುಮ. ರಾಮ ಬಂದ ಜಗದಪಿ ರಾಮ ಬಂದನು ರಾಮ ಯಾವ ರೀತಿಯಿಂದಲೂ ಭರತನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಮಾತು ಕೊಟ್ಟಿದ್ದಾನೆ ರಾಮ. 14 ವರ್ಷ ಕಳೆದು ನೀನು ಬರಲೇಬೇಕಣ್ಣ. ಯಾಕೆಂದರೆ ತಂದೆಯವರು ಹೇಳಿದ ಮಾತು, ತಾಯಿಯ ಮೂಲಕವಾಗಿ 14 ವರ್ಷ ವನವಾಸ, 7 ವರ್ಷ. ಈಗ ತಂದೆಯವರು ಅಳೆದಿದ್ದಾರೆ. ನಾ ಹೊರಟಿದ್ದೇನೆ ವ್ರತ ಸಂಕಲ್ಪ ಮಾಡಿ, ಬರುವ ಪ್ರಶ್ನೆ ಇಲ್ಲ. ನಾನು ಪ್ರಾಯೋಪವೇಶ ಮಾಡ್ತೇನೆ ಅಂತ ಭರತ ಹೇಳಿದ್ರು. ಹೇಳ್ತಾನೆ, ಇಲ್ಲ, ನನ್ನೊಡನೆ ಜನಿಸಿದ ತಮ್ಮನಾದರೆ ನೀನು ನಾನು ಹೇಳಿದಾಗ ಕೇಳಬೇಕು. ನಾನು ಅಣ್ಣ, ನಿನ್ನ ತಮ್ಮ, ಆಯಿತು, ನಿನ್ನ ತಮ್ಮನೇ ನಾನು. ಹಾಗಾದರೆ 14 ವರ್ಷ ಕಳೆದು ನಾನು ಬರ್ತೇನೆ. ಅಷ್ಟರವರೆಗೆ ನೀನು ಈ ಹೊಣೆಯನ್ನು ನಿರ್ವಹಿಸಬೇಕು. ನಾನು ಅಯೋಧ್ಯೆಗೆ ಹೋಗುವುದಿಲ್ಲ, ಕಿರೀಟ ಧಾರಣೆ ಮಾಡುವುದಿಲ್ಲ, ಸಿಂಹಾಸನಾರೋಹಣ ಮಾಡುವುದಿಲ್ಲ. ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಸ್ವರ್ಣ ಪಾದುಕೆ ತಂದಿದ್ದೇನೆ. ಅದು ರಾಜ ಧರಿಸುವಂತಹದ್ದು, ಚಕ್ರವರ್ತಿ ಧರಿಸುವಂತಹದ್ದು. ನಿನ್ನ ಪ್ರಾತಿನಿಧ್ಯವನ್ನು ಹೊಂದಿ ಆಡಳಿತ ನಡೀಲಿ ಅಯೋಧ್ಯೆಯಲ್ಲಿ, ನಾನೇ ಇರುವುದಿಲ್ಲ. ಹಾಗೆ ರಾಮ ತಾನು ಪಾದದಿಂದ ಒತ್ತಿ ಕೊಟ್ಟ ಸ್ವರ್ಣ ಪಾದುಕೆ ಅಯೋಧ್ಯೆಯಲ್ಲಿತ್ತು, ಸಿಂಹಾಸನದಲ್ಲಿ. ರಾಮ ಆಡಳಿತ ಮಾಡಿದ 11,000 ಆಳಿದ ರಾಜ್ಯ ರಾಮರಾಜ್ಯ ಅಲ್ಲ. ರಾಮ ಪಾದುಕೆ ಒಂದು ಸಂಕೇತ ಸಿಂಹಾಸನದಲ್ಲಿದ್ದಾಗ ಪ್ರಜೆಗಳು ರೋಗ ರುಜಿನ, ಅತಿವೃಷ್ಟಿ ಅನಾವೃಷ್ಟಿ, ಗೊಂದಲ, ಆಕ್ರಮಣ ಯಾವುದೂ ಇಲ್ಲದೆ ಆಡಳಿತ ಮಾಡಿದ್ದಾರಲ್ಲ 14 ವರ್ಷ, ಅದು ರಾಮರಾಜ್ಯ. ಆ ಸಂಕೇತಕ್ಕಷ್ಟು ಗೌರವ ಇತ್ತು. ಆ ಭರತ 14 ವರ್ಷ ಕಳೆದು ಮರುದಿವಸ 9 ಗಳಿಗೆ ಮಾತು, ಬಾರದಿದ್ರೆ ನೀನು ನಾನು ಸಾಯ್ತೇನೆ. ಹನುಮಂತನಿಗೆ ಅವ ಹೇಳಿದ, ಇಲ್ಲ ನೋಡು ನೋಡು ರಾಮ ಬಂದ. ಪುಷ್ಪಕ ವಿಮಾನದ ಬೆಳಕು ಕಂಡಿತಂತೆ. ರಘುಕುಲ ಸೋಮ ಬಂದ, ಲೋಕಸುಂದರ ರಾಮ ಬಂದ, ಶತ್ರುಗಳ ಯುದ್ಧದ ಉತ್ಸಾಹಿ ಬಲಶಾಲಿ ರಾಮ ಬಂದ. ರಾಮನನ್ನು ಬಹಳ ಜಾನಕಿಯ ಕಣ್ಣುಗಳೆಂಬ ನೈದೆಲೆಯನ್ನು ಅರಳಿಸುವ ಚಂದ್ರಮ ಬಂದ. ಹಗಲು ತಾವರೆಯನ್ನು ಅರಳಿಸುವ ಸೂರ್ಯ, ರಾತ್ರಿ ನೈದಿಲೆಯನ್ನು ಅರಳಿಸುವ ಚಂದ್ರ. ಬಂದು ಪ್ರಿಯ ಬಂದ, ಸಕಲ ಗುಣಗಳ ನಿವಾಸ ಬಂದ. ಭರತ ತೋರಿಸ್ತಾನೆ, ಕೈಲಾಸದಂತಿರುವ ಆ ಕುಬೇರನ ವಿಮಾನ ಬಂತಂತೆ. ಪುಷ್ಪಕ ವಿಮಾನದ ಮಧ್ಯದಲ್ಲಿ ಚಾಮರವನ್ನು ಬೀಸುತ್ತಾ ಈ ಹೊಗಳಿಕೆಗಳೇನುಂಟು ಅದರ ಮಧ್ಯೆ ರತ್ನಪೀಠದಲ್ಲಿ ಕುಳಿತಿರುವ ನಿನ್ನ ಹೃದಯದ ಪ್ರಭು, ನೀನು ಯಾರನ್ನು ಹೃದಯದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಿ ಆ ಪ್ರಭು ಶ್ರೀರಾಮಚಂದ್ರಮ ನೋಡು, ರತ್ನಪೀಠದಲ್ಲಿ ಸೀತೆ ಜೊತೆಗಿರುವುದನ್ನು ನೋಡು ನೀನು ಅಂತ ಹನುಮಂತ ರಾಮನನ್ನು ತೋರಿಸ್ತಾನೆ. ನೋಡು, ಹನುಮಂತನೆಂದು ನನ್ನ ಹೆಸರು. ಮತ್ತೆ ಹೇಳ್ತಾನೆ ಅವ, ನನ್ನ ಹೆಸರು ಹನುಮಂತ. ಅದರ ಮೊದಲು ಅವ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ, ವಿಳಾಸ ಹೋಗಲಿಕ್ಕೆ ಹೇಳಲಿಲ್ಲ. ಭರತನ ಬಿಗಿತವನ್ನು ಬಿಟ್ಟು ಹಾರಿದರೆ ಎಲ್ಲಿಯಾದರೂ ರಾಮ ಆಜ್ಞೆ ಆಗಿದೆ, ನಾನು ಬರುವಲ್ಲಿವರೆಗೆ ಹನುಮಂತ ಭರತನನ್ನು ನೀನು ತಡಿಬೇಕು. ನನ್ನ ಹೆಸರು ಹನುಮಂತ ಅಂತ ಹೇಳ್ತಾನೆವ. ಮಾತ್ರ ಅಲ್ಲ, ನಾನು ರಾಮಭಕ್ತನಿದ್ದೇನೆ, ಮನಸ್ಸಿನ ಸಂಶಯ ಬಿಡು, ಸೈರಣೆಯನ್ನು ತಂದುಕೋ, ನಾನು ರಾಮ ಬಂಟ.
ಹಾಗಾದ ಕಾರಣ ನೀನು ಅವಸರ ಮಾಡಲಿಕ್ಕಿಲ್ಲ ನೋಡು ಅಂತ ತೋರಿಸಿದ್ರಂತೆ. ಹಾಗೆ ಮೋಡಗಳ ವೇಗದಲ್ಲಿ ಆಕಾಶದ ಮಧ್ಯೆ ಮೋಡಗಳೆಡೆಯಲ್ಲಿ ಸಾಗುವ ಸೂರ್ಯಚಂದ್ರರಂತೆ ಸಾಗಿ ಬಂತು ಅಂತ ಹೇಳ್ತಾನವ. ಹಾಗೆ ರಾಮನ ಬರುವಿಕೆಯನ್ನು ಕಂಡ ಪುರಜನರು ಹರ್ಷಿಸಿದರು. ಅಲ್ಲಿಂದ ಏನು ಅರಮನೆಯಿಂದ ಹೊರಟು ಬಂದಿದ್ದಾರೆ, ಈ ಕುದುರೆಗಳ ಕುರಪುಟದ ಶಬ್ದ ಕೇಳಿತಂತೆ. ಅಯೋಧ್ಯೆಯ ಪುರಜನರು ಸಂಭ್ರಮಿಸಿದ್ರಂತೆ. ಅಲ್ಲಿ ಈ ರೀತಿ ರಾಮನ ಪ್ರವೇಶ ನಂದಿ ಗ್ರಾಮದ ಕಡೆಗೆ ಭರದ್ವಾಜರ ಆಶ್ರಮದಿಂದ ಮುಂದೆ ಬರ್ತದೆ. 55ನೇ ಸಂಧಿಯಲ್ಲಿ ನೋಡೋಣ. ಸೀತಾರಾಮರು ಪುಷ್ಪಕ ವಿಮಾನದಿಂದ ಇಳಿದರು. ಗಮಕಿಗಳು ಇಳಿಸಿದಿರಲ್ಲ ಹಾಡಿನಲ್ಲಿ ಸೀತಾರಾಮರನ್ನು. ಅರಮನೆಯ ರತ್ನಖಚಿತವಾದಂತಹ ಗೋಪುರಗಳು ಎಲ್ಲ ಒಂದೊಂದೊಂದೊಂದೊಂದು ವಿಮಾನದಲ್ಲಿ ಹೋಗ್ತಾ ಇರುವಾಗ ಕಂಡಿತಂತೆ. ಅದನ್ನೆಲ್ಲ ವಿವರಿಸ್ತಾ ಬರ್ತಾನೆ. ಅಲ್ಲಿ ಮೊಗಸಾಲೆ ಮುಗಿಲು ಮುಟ್ಟಿತು, ಕೋಟೆಗಳು, ಕಿರಣಗಳು, ರತ್ನದ ಕಲಶಗಳು, ಹಾರುವ ಬಾವುಟಗಳು ಇತ್ಯಾದಿ ರಾಜಧಾನಿ ಸಾಕೇತಪುರವನ್ನು ನೋಡಿದ್ರಲ್ಲ. ನೋಡುತ್ತಿದ್ದಂತೆ ನಂದಿ ಗ್ರಾಮದ ಕಡೆಗೆ 3 ಮಂದಿ ತಾಯಂದಿರು, ಕಲಶ ಕನ್ನಡಿ ಹಿಡಿದಂತಹ ನಳಿನವದನೆಯರು, ಹಾಗೆ ಮಂತ್ರಿಗಳು ಯಾರಿದ್ದಾರೆ, ಗುರುಗಳ ವರ್ಗದವರು, ಪುರಜನರು, ಪರಿಜನರು, ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ರಾಮ ಸ್ವಾಗತಕ್ಕೆ ಅವರೆಲ್ಲ ಬಂದ್ರಂತೆ. ಅಜಾತ ಶತ್ರು, ಪ್ರೀತಿ, ದ್ವೇಷ ಎಲ್ಲ ತ್ಯಜಿಸಿದ ಒಂದು ಸದ್ಗುಣಿ ಅವನಿದ್ದಾನೆ. ರಾಮ ಸ್ಥಿತಪ್ರಜ್ಞ ಯಾರಿದ್ದಾನೆ ಅವನ ದರ್ಶನಾಕಾಂಕ್ಷಿಗಳಿವರು. ಹಾಗೆ ಸೀತಾ ಸಮೇತ ಲಕ್ಷ್ಮಣ ಸಹಿತವಾಗಿ ರಾಮ ಪುಷ್ಪಕದಿಂದ ಕೆಳಗೆ ಇಳಿದರಂತೆ. ಭರತ ಬಹಳ ಸಂಭ್ರಮದಿಂದ ಕಮಲನಯನ ರಾಮನ ಮೂರ್ತಿಯನ್ನು ಕಣ್ಣುಗಳಿಂದ ಕಂಡನಂತೆ. ಭರತನು ಬೊಗಸೆಯಿಂದ ಹೂವನ್ನು ರಾಮನ ಶಿರದ ಮೇಲೆ ಎರಚಿದನಂತೆ, ಮುಖದ ಮೇಲೆ, ಮೈ ಮೇಲೆ ಬಿಡಿ ಹೂವನ್ನು ಎರಚಿದನಂತೆ. ಸಾಷ್ಟಾಂಗ ಕಾಲಿಗೆ ಪ್ರಣಾಮ ಮಾಡಿದನಂತೆ ಭರತ ಸಂತೋಷದಿಂದ. ಅನಂತರ ರಾಮ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಈ ತಾಯಂದಿರಿಗೆ ರಾಮ ಇವರೆಲ್ಲ ನಮಸ್ಕಾರ ಮಾಡಿದರು ಪ್ರತ್ಯೇಕವಾಗಿ ಅಂತ ಇಲ್ಲಿ ಹೇಳ್ತಾನೆ. ವಸಿಷ್ಠ ವಾಮದೇವರು ಬಂದಿದ್ದಾರೆ ಅಂತೆ. ಗುರುಗಳು ಕೇಳೋಣ. ಗುರು ವಸಿಷ್ಠನ ವಾಮದೇವನ ವರಮುನಿಪ ಜಾಬಾಲಿ ಜಂದ್ರಿಗೆ ದರೋಶನವ ನೀಡಿದನು ವಿನಮಿತನಾಗಿ ವಿನಯದ ಭರತ ಶತ್ರುಘ್ನರನು ಕಂಗಳಲ್ ಉರುಳುವ ಶುಗಣಾಳಿಗಳ ಕಾಹುರತೆ ಜಲಿ ಬಿಗಿಯಪ್ಪಿ ಉರುಳುವ ಶುಗಣಾಳಿಗಳ ಕಾಹುರತೆಯಲಿ ಬಿಗಿಯಪ್ಪಿ ಬಳಿಗ ರಾಮ ರಾಮ ಕುಲಗುರುಗಳಾದಂತಹ ವಸಿಷ್ಠರು, ವಾಮದೇವ ಮತ್ತು ಜಾಬಾಲಿ ಪ್ರಮುಖರು ಎಲ್ಲ ಗುರುವರ್ಗದವರಿಗೆ ರಾಮ ಪದಾಭಿವಂದನೆ ಮಾಡ್ತಾನೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ತಾನೆ.
ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಸುತ್ತಾ ಭರತ ಶತ್ರುಘ್ನರು ರಾಮನ ಪಾದಕ್ಕೆ ನಮಸ್ಕರಿಸಿದ್ರಂತೆ. ಬಾಳೆ ಮುರಿದು ಬಿದ್ದ ಹಾಗೆ ಇಬ್ಬರು ನಮಸ್ಕರಿಸಿದಂತೆ ಉದ್ವೇಗದಿಂದ ರಾಮನನ್ನು ಅಪ್ಪಿಕೊಂಡ್ರಂತೆ. ಅವರು ಭರಸೆಳೆದು ಬಿಗಿದಪ್ಪಿದನಂತೆ. ರಾಮ ಮುಂಗುರುಳನ್ನು ನೇವರಿಸಿದನಂತೆ. ರಾಮ ಹೇಳ್ತಾನೆ, ನಾರುಡೆಯನ್ನುಟ್ಟಿದ್ದೀರಿ, ಜಟೆಯನ್ನು ಬಿಗಿದಿದ್ದೀರಿ, ವನವಾಸ ದೀಕ್ಷೆಯನ್ನು ಹೊಂದಿದ್ದೀರಿ, ನೀವು ಅರಮನೆಯಲ್ಲಿದ್ದರು ನನ್ನ ಹಾಗೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆಹಾರವನ್ನು ಸರಿ ಸೇವಿಸಲಿಲ್ಲ, ದೇಹ ಕ್ಷೀಣವಾಗಿ ಹೋಗಿದೆ. ಎಷ್ಟು ದೊಡ್ಡ ಮಾತು ರಾಮ ಹೇಳ್ತಾನೆ ಅಂದರೆ, ನನ್ನಿಂದಾಗಿ ನಿಮಗೆ ಕಷ್ಟ ಆಯಿತು. 14 ವರ್ಷ ವನವಾಸ ಮಾಡಿದ್ದು ರಾಮ, ಹೆಂಡತಿಯನ್ನು ಕಳ್ಕೊಂಡದ್ದು ರಾಮ, ಲಂಕೆಗೆ ಹೋದದ್ದು ರಾಮ, ರಾಕ್ಷಸರನ್ನು ಕೊಂದದ್ದು ರಾಮ. ಅವ ತಮ್ಮಂದಿರ ಹತ್ರ ಹೇಳುವ ರಾಮನ ಜ್ಯೇಷ್ಠತ್ವ ಅಣ್ಣತನ ಏನು ಅಂದರೆ, ನನ್ನಿಂದಾಗಿ ನಿಮಗೆ ಕಷ್ಟ ಆಯಿತು. ಅರಮನೆಯ ಸುಖ ಇಲ್ಲ, ಸಂಭ್ರಮ ಇಲ್ಲ, ಅನುಭವಿಸಲಿಕ್ಕಿಲ್ಲ, ಕೃಶವಾದ ದೇಹ, ಒಳ್ಳೆಯ ರಾಜೋಚಿತ ಉಡುಗೆಯನ್ನು ತೊಡಲಿಕ್ಕೂ ಇಲ್ಲ ನಿಮಗೆ. ಯಾಕಾಯಿತು? ನಾನು ಕಾಡಿಗೆ ಹೋದ ಕಾರಣ ಆಯಿತು. ರಾಮ ವಿನಯವಂತಿಕೆಯಿಂದ ಹೇಳ್ತಾನೆ ಅಂತವ, ಇದನ್ನೆಲ್ಲ ನೀವು ಮಾಡಿದ್ದೀರಿ, ತಲೆಯನ್ನೆಲ್ಲ ಮಾಡಿದಂತೆ ತನ್ನ ಉತ್ತರೀಯದಿಂದ ರಾಮ ಆ ತಮ್ಮಂದಿರ ಕಣ್ಣೀರನ್ನು ಒರೆಸಿದನಂತೆ. ರಾಮ ಜ್ಯೇಷ್ಠ ಭ್ರಾತೃಪಿತು ಸಮ, ಇದು ರಾಮ. ತನಗೆ ನೋವುಂಟು, ಇದನ್ನಲ್ಲ, ತನ್ನ ನೋವನ್ನು ಹೇಳಿ. ಎಲ್ಲರೂ ಹೇಳಿದಾಗೆ ಎಷ್ಟು ಕಷ್ಟ ಬಂದಿದ್ದೇವೆ ಅಂತ ಗೊತ್ತುಂಟು, ಅವನ ಕತೆ ಹೇಳುದವ. ಇಲ್ಲ, ರಾಮ ಹೇಳಲಿಲ್ಲ, ತನ್ನ ಯಾವ ಕಷ್ಟವನ್ನು ಹೇಳಲಿಲ್ಲ. ಸೀತೆಯನ್ನು ಕಳ್ಕೊಂಡ ಯಾವ ಕಥೆಯನ್ನು ರಾಮ ಹೇಳಲಿಕ್ಕೆ ಹೋಗಲಿಲ್ಲ. ನನ್ನಿಂದಾಗಿ ನಿಮಗೆ ಕಷ್ಟ ಆಯಿತು, ನಿಮಗೆ ಅರಮನೆಯಲ್ಲೇ ಇದ್ರಿ ನೀವು, ಆರಾದರೆ ಅರಮನೆಯ ಯಾವ ಶ್ರೀಮಂತಿಕೆ ಧೀಮಂತಿಗೆ ಸಂಭ್ರಮ ಅನುಭವಿಸಲಿಕ್ಕೆ ನಿಮಗಿಲ್ಲ. ಯಾಕಿಲ್ಲ? ನನ್ನಿಂದಾಗಿ ಇಲ್ಲ. ಇದನ್ನು ವಿನೀತ ಭಾವದಿಂದ ಹೇಳಿದನಂತೆ. ಕರ್ತವ್ಯ ಪ್ರಜ್ಞೆಯಿಂದ ಮಂತ್ರಿಗಳಿಗೆ ಸಂದರ್ಶನವನ್ನು ಕೊಟ್ಟ ರಾಮ ಮಂತ್ರಿಗಳ ಹತ್ರ ಮಾತಾಡಿದ. ಆ ಸಂದರ್ಭದಲ್ಲಿ ಕಣ್ಣೀರು ಸುರಿಸುತ್ತಾ ಓಡೋಡಿ ಬಂದಂತಹ ಕೌಸಲ್ಯ ದೇವಿ ತನ್ನ ಸೊಸೆಯಾದಂತಹ ಸೀತೆಯನ್ನು ಬರಸೆಳೆದು ಅಪ್ಪಿಕೊಂಡಂತೆ. ಸೀತೆಯ ಮೈ ರೋಮಾಂಚನಗೊಂಡಿತಂತೆ. ಇತ್ಲಾಗಿಂದ ಊರ್ಮಿಳಾಪತಿ ಲಕ್ಷ್ಮಣನನ್ನು ಆಶೀರ್ವಾದ ಮಾಡಿದ್ಲಂತೆ ಈ ತಾಯಂದಿರೆಲ್ಲ ಕೇಳಿ. ಹಾಗೆ ರಾಮ ತನ್ನ ಕರ್ತವ್ಯ ಪ್ರಜ್ಞೆಯಿಂದ ಮಂತ್ರಿ ಸುಮಂತ್ರನ ನಿರ್ದೇಶನದಲ್ಲಿ ವಸಿಷ್ಠರು ಇದ್ದುಕೊಂಡು ತಮ್ಮ ಜಟೆ ಏನುಂಟು ಅದನ್ನೆಲ್ಲ ಕಳ್ಕೊಂಡ್ರಂತೆ. ಅವರು ಈ 4 ಈ ಜಟಾವಲ್ಕಲಧಾರಿಗಳಾಗಿದ್ದವರು ಅದನ್ನೆಲ್ಲ ಕತ್ತರಿಸಿ ಏನು ಮಾಡಬೇಕೋ, ಕೇಶಮುಂಡನ ಏನು ಮಾಡಬೇಕೋ, ಈ ಬಟ್ಟೆಯನ್ನು ವಿಸರ್ಜನೆ ಮಾಡುವ ವಿಧಿವಿಧಾನವನ್ನೆಲ್ಲ ಮಾಡಿ ಅವರಿಗೆಲ್ಲ ಅರಸಿನೆಣ್ಣೆ ಹಚ್ಚಿ ಮಂಗಳ ಸ್ನಾನ ಆಯಿತು ಅಂತ ಇಲ್ಲಿ ಕವಿ ಹೇಳ್ತಾನೆ. ಮೈಗೆ ಮತ್ತು ರಾಜೋಚಿತ ಉಡುಗೆಯಿಂದ ಅವರನ್ನು ಅಲಂಕರಿಸಿದ್ರಂತೆ. ಪಟ್ಟೆ ದುಕೂಲ, ಆಭರಣಗಳು ಇತ್ಯಾದಿ ಎಲ್ಲದರಿಂದ ಇವರನ್ನು ಎಲ್ಲರೂ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಮಂದಿ ಇವರೆಲ್ಲರೂ ರಾಜೋಚಿತ ಉಡುಗೆಯಿಂದ ಸಿದ್ಧರಾದರಂತೆ. ಕೇಳೋಣ. ಸೂರ್ಯವಂಶದ ಚಕ್ರವರ್ತಿಯಾದಂತಹ ದಶರಥ ಭೂಪತಿ ಏರುವಂತಹ ಭವ್ಯವೂ ದಿವ್ಯವೂ ಆದಂತಹ ಮಹಾರಥ ಬಂತಂತೆ. ಸರ್ವ ಅಲಂಕಾರದಿಂದ ಬಂತಂತೆ. ಅದು ಬಿಗಿದ ಕುದುರೆ, ಅಲಂಕರಿಸಲ್ಪಟ್ಟಂತಹ ಕುದುರೆ, ರಥ ಭಿನ್ನ ರೀತಿಯಿಂದ ಒಂದು ಪಟ್ಟಾಭಿಷೇಕಕ್ಕೆ ಮಹಾರಾಜನನ್ನು ಕರ್ಕೊಂಡು ಹೋಗಲಿಕ್ಕೆ ಯಾವ ಸಿದ್ಧತೆ ಬೇಕು ಆ ಸಿದ್ಧತೆಯಲ್ಲಿ ಅದು ಅಲಂಕಾರಗೊಂಡಿತ್ತಂತೆ. ದೇವತೆಗಳ ನಗಾರಿ ಬೋರ್ಗರೆಯುತ್ತಿತ್ತು. ಋಷಿಮುನಿಗಳು ಸಂತೋಷದಿಂದ ಸ್ವಸ್ತಿವಾಚನವನ್ನು ಹೇಳ್ತಿದ್ರಂತೆ ವೇದವಿದರು. ಹಾಗೆ ಸೀತೆಯ ಜೊತೆಗೆ ರಾಮ ರಥವನ್ನೇರಿದ ಅಂತ ತೊರವೆ ಹೇಳ್ತಾನೆ. ಇಲ್ಲಿ ಬಹಳ ಸಂಭ್ರಮದಿಂದ ಏರಿದ. ವಾದ್ಯಗಳ ಶಬ್ದ, ದೇವತೆಗಳ ಜಯಘೋಷ ಇದೆಲ್ಲ ಆಯ್ತಂತೆ. ಹಾಗೆ ರಾಮನ ಆಜ್ಞೆಯಿಂದ ಇವರಿದ್ದಾರಲ್ಲ ಇಲ್ಲಿ ಸುಗ್ರೀವಾದಿ ಕಪಿಗಳು, ಇವರಿಗೆಂಥ ನಿರ್ದೇಶನ ರಾಮಂದು ಬರಲಿಲ್ಲ. ಅವ ಕೌಸಲ್ಯನ್ನು ತಾಯಂದಿರ ಮಾತಾಡಿಸೋದು, ತಮ್ಮನಿಂದ ಮದು ಈ ಕಪಿಗಳು ಪುಷ್ಪಕವನ್ನೇ ಇಳಿಲಿಲ್ಲ, ಸುಮ್ಮನೆ ಕೂತಿದ್ರು. ಎಲ್ಲಿಯಾದರೂ ರಾಮನಿಗೆ ಬೇಸರ ಆದರೆ, ಅಸಭ್ಯತನಾದರೆ ರಾಮ ಕಣ್ಸನ್ನೆಯಿಂದ ಸೂಚಿಸಿದಂತೆ ಅವರಿಗೆ. ಹಾಗೆ ಎಲ್ಲ ಕಪಿಗಳು ಪುಷ್ಪಕದಿಂದ ಇಳಿದ್ರು. ತಾವು ಆಭರಣವನ್ನೆಲ್ಲ
ವಿಭೀಷಣ ಕೊಟ್ಟದ್ದುಂಟು, ಸುಗ್ರೀವ ಕೊಟ್ಟದ್ದುಂಟು. ಇದನ್ನೆಲ್ಲ ಹಾಕಿ ಧರಿಸಿದ್ರಂತೆ. ಅವರು ಒಂದು ರೀತಿಯಿಂದ ದಿವ್ಯ ರೂಪವನ್ನು ಹೊಂದಿದ್ರಂತೆ ಕಪಿಗಳೆಲ್ಲ. ಈ ರಾಮನ ವಿಜಯೋತ್ಸವದ, ರಾಮನ ಏನು ಪಟ್ಟಾಭಿಷೇಕದ ಮಹೋತ್ಸವ ಏನಿದೆ, ಹಾಗೆ ವಿಭೀಷಣನ ನೇತೃತ್ವದಲ್ಲಿ ಅವರೆಲ್ಲ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ಸುಮಂತ್ರ ಅವನೇ ಸ್ವತಃ ಮಹಾಮಂತ್ರಿ, ಅವನೇ ರಥವನ್ನು ನಡೆಸ್ತಿದ್ದನಂತೆ. ಹಾಗೆ ಲಕ್ಷ್ಮಣ ಬೆಳಗೊಡೆಯನ್ನು ಹಿಡ್ಕೊಂಡಿದ್ದ ಆ ರಥದಲ್ಲಿ. ಭರತ ಶತ್ರುಘ್ನರು ಚಾಮರವನ್ನು ಬೀಸ್ತಾ ಇದ್ರು ಅಂತ ಕವಿ ಹೇಳ್ತಾನೆ. ಮಾತ್ರ ಅಲ್ಲ, ಅವರೆಲ್ಲ ಅವಧಾರು ಬಾಪು, ಅವಧಾರು ದಾರಿ ಬಿಡಿ, ಚಕ್ರವರ್ತಿ ಬರ್ತಾ ಇದ್ದಾನೆ, ಕೈಯಲ್ಲಿ ದಾರಿ ಮಾಡಿದನಂತೆ. ಅಂಗದ, ಹನುಮಂತ ಇವರು ಜನರ ಗುಂಪನ್ನು ಬದಿಯಲ್ಲಿ ನಿಲ್ಲಿಸಿದನಂತೆ. ಒಂದಷ್ಟು ಮಂದಿ ನರ್ತನ ಮಾಡ್ತಾ ಇದ್ರು. ಕೋಸಲಾವತಿ, ಇಡೀ ಕೋಸಲಾವತಿ ಮಧುವಣಗೆಯತ್ಯಂತೆ. ಹೇಗೆ ಮದುವೆ ಮಂಟಪಕ್ಕೆ ಶೃಂಗಾರವಾಗಿ ಹೆಣ್ಮಗಳು ಬರ್ತಾರೆ, ಆ ರೀತಿ ಇಡೀ ಕೋಸಲ ಅದು ಹೆಣ್ಣು ಮಗಳಂತೆ ಅದು ಕಾಣುತ್ತಾ ಇತ್ತು, ಶೋಭಿಸುತ್ತಿತ್ತು ಅಂತ ಕವಿ ಇಲ್ಲಿ ಹೇಳ್ತಾನೆ. ರಾಮನು ಕೌಸಲಾವತಿ ನಗರವನ್ನು ಅಥವಾ ಕೋಸಲಾವತಿ ನಗರವನ್ನು ಪ್ರವೇಶ ಮಾಡಿದ ಅಂತ ಇಲ್ಲಿ ಕವಿ ಸಂಭ್ರಮಿಸ್ತಾನೆ. ಹಾಗೆ ಕುಂಕುಮ, ಕಸ್ತೂರಿ, ರಂಗವಲ್ಲಿ ಎಲ್ಲ ಹೇಗೆ 14 ವರ್ಷದ ಹಿಂದೆ ರಾಮನ ಯುವರಾಜ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿತ್ತೋ ಆ ರೀತಿಯಲ್ಲಿ ಸಿದ್ಧತೆ ಆಗಿತ್ತಂತೆ. ಇನ್ನು ಸಿದ್ಧತೆಯನ್ನು ಕೇಳೋಣ, ಏನು ಹೇಳಿದ್ದಾನೆ ಕವಿ ಅಂತ. ಥಳಥಳಿಸಿದವು ಮಕರ ತೋರಣಗಳಲ್ಲಿ, ರನ್ನದ ಕನ್ನಡಿಗಳು ಜ್ವಲಿಸಿದವು ಹುಂಗಳ ಶತತಿ ಪರಿಗೆಯಗ್ರದಲ್ಲಿ. ತಳಿತ ಬಗಲಕ್ಕೆ ಗುಡಿಗಳುರೆ ಪಡಿತಳಿಸಿದವು, ಮಣಿಮಯ ಪತಾಕಾವಳಿ ಸಮೀರ ವಿಹಾರದಲ್ಲಿ ರಘುಪತಿಯ ಗಮನದಲ್ಲಿ ಥಳಥಳಿಸಿದವು. ಮಕರ ತೋರಣ, ಮತ್ಸ್ಯದಾಕೃತಿಯಲ್ಲಿರುವಂತಹ ಹೊಳೆಯುವ ಕನ್ನಡಿಗಳು, ರತ್ನಗಳನ್ನು ಜೋಡಿಸಿಕೊಂಡಿದ್ದರಂತೆ, ನವರತ್ನಗಳನ್ನು, ವಿವಿಧ ರೀತಿಯ ಧ್ವಜಗಳನ್ನು ಕಟ್ಟಿದ್ರು, ಬಾವುಗಳನ್ನು ಕಟ್ಟಿದ್ರಂತೆ, ಬಾವುಟಗಳನ್ನು, ಆರತಿ, ಗರಿಕೆ, ಅಕ್ಷತೆ ಇತ್ಯಾದಿ ಶೋಭಿಸುತ್ತಿತ್ತು. ದೇವತಾ ಕನ್ಯೆಯರಿದ್ದರಂತೆ ನೃತ್ಯ ವಿಧಾನದಲ್ಲಿ. ಬೇರಿ, ಶಂಖ, ಮೃದಂಗ, ಕಹಳೆಗಳಿದ್ದುವಂತೆ ಧ್ವನಿ ಮಾಡ್ತಾ ಇದ್ದೇವೆ. ಅಂದರೆ ಒಟ್ಟು ಒಂದು ಮಂಗಳಮಯವಾದಂತಹ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕಕ್ಕೆ ಇತ್ತು ಅಂತ ಹೇಳ್ತಾರೆ. ಕರ್ಪೂರದ ಆರತಿಗಳು, ಮಾಣಕ್ಯದ ದೀಪ, ಅಯೋಧ್ಯೆಯಲ್ಲಿ ಇದೆಲ್ಲವೂ ಇತ್ತು. ಹಗಲು ದೀವಿಟಿಗೆ ಇದೆಲ್ಲ ಬೆಳಕು ಕಾಣುವುದಿಲ್ಲ ಅಂತಲ್ಲ, ಅದೆಲ್ಲ ಪಟ್ಟಾಭಿಷೇಕದ ಸಂಭ್ರಮಕ್ಕಾಗಿ ಇರುವಂತಹದ್ದು. ಹಾಗೆ ಯಾವ ಮುಹೂರ್ತದಲ್ಲಿ ಅಂತ ನಾವು ಕೇಳೋಣ. ವಿಮಲಮತಿ ಕುಜ ಕೇಳಿದೈ ಸಂಭ್ರಮಿಸಿದುದು ವೈಶಾಖ, ಸಿತ ಸಪ್ತಮಿಯ ದಿನ ಮೂರ್ಧಾಭಿಷೇಕನ ರಚಿಸೆ ರಘುಪತಿ. ಅಮರದದಿ ನೆರೆದುದು ವಸಿಷ್ಠ ಪ್ರಮುಖ ರೊಗ್ಗಾಯತದದಿ, ಸೀಮಾ ಪ್ರಮಿತ ಪಾರ್ಥಿವ ನಿಕರ ಕೂಡಿತು ಪಟ್ಟಕವನಿಪನ ಅವನಿಪನ. ಎಲ್ಲ ಕಪಿನಾಯಕರಿಗೆ ವಸತಿಯ ವ್ಯವಸ್ಥೆಯನ್ನು ಅಯೋಧ್ಯೆಯಲ್ಲಿ ಮಾಡಿದ್ರಂತೆ. ಕಪಿ ಮುಖ್ಯರಿಗೆ ಅವರೆಲ್ಲ ಅತಿಥಿ ಗೃಹಕ್ಕೆ ತೆರಳಿದ್ರು ಅಂತ ಹೇಳ್ತಾರೆ. ವಿಭೀಷಣನ ಸುಗ್ರೀವಾದಿಗಳೆಲ್ಲ ಇದ್ರಂತೆ. ಅಂದರೆ ಒಬ್ಬ ರಾಕ್ಷಸ ರಾಜ, ಒಬ್ಬ ವಾನರ ರಾಜ, ಈ ತರತಮವಿಲ್ಲದೆ ಅವರನ್ನು ಅತಿಥಿಗಳಂತೆ ಕಂಡುಕೊಂಡಿದ್ದರಂತೆ ಅಯೋಧ್ಯೆಯಲ್ಲಿ. ವಾಲ್ಮೀಕಿ ಬಹಳ ಸೊಗಸಾಗಿ ಹೇಳ್ತಾನೆ, 500 ತೀರ್ಥಗಳಿಂದ ಕಲಶವನ್ನು ತರಿಸಿದ್ರಂತೆ. ಹನುಮಂತ ಜಾಂಬವಾದಿಗಳ ನೇತೃತ್ವದಲ್ಲಿ 500 ತೀರ್ಥಗಳಿಂದ ಕಲಶವನ್ನು ತಂದಿದ್ರು ರಾಮ ಪಟ್ಟಾಭಿಷೇಕಕ್ಕೆ, ಸಂಭ್ರಮಿಸಿದ್ರು ಅಂತ ಹೇಳ್ತಾರೆ. ಹಾಗೆ ವಸಿಷ್ಠರ ಮಾರ್ಗದರ್ಶನದಲ್ಲಿ ಆಯ್ತಂತೆ. ಅದು ವೈಶಾಖ ಶುಕ್ಲ ಸಪ್ತಮಿಯ ದಿವಸ ರಾಮ ಪಟ್ಟಾಭಿಷೇಕದ ಮುಹೂರ್ತ. ಹಾಗೆ ಸಡಗರದಿಂದ ಇದಕ್ಕೆ ಶಿವನೋ ಬ್ರಹ್ಮನೋ ದೇವತೆಗಳೋ ದಿಕ್ಪಾಲಕರೋ ಇವರೆಲ್ಲರೂ ಸಪ್ತಋಷಿ ಮಂಡಲ ಇವರೆಲ್ಲರೂ ಸಾಕ್ಷಿಗಳಾಗಿದ್ದರು ಅಂತ ತೊರವೆ ಹೇಳ್ತಾನೆ. 14 ವರ್ಷದ ಹಿಂದೆ ಆಗಬೇಕಾದಂತಹ ಪಟ್ಟಾಭಿಷೇಕ ಏನು, ಇದು ಈ
ದೇವವರ್ಗ, ಋಷಿವರ್ಗ, ಇಂತಹ ಜ್ಞಾನಿಗಳು, ಸಂತರು, ಮಹಂತರು, ದೈವಿ ಸಾನ್ನಿಧ್ಯಗಳು ಇವರ ಸಾಕ್ಷಿಯಾಗಿದ್ದುಕೊಂಡು ಮಹಾಪಟ್ಟಾಭಿಷೇಕ ಆಯಿತಂತೆ. ದೇವದುಂದುಬಿ ಮೊಳಗಿತಂತೆ. ದೇವಋಷಿ ನಾರದರು ವೇದಘೋಷದೊಂದಿಗೆ ರಾಮನಿಗೆ ಇವರೆಲ್ಲರೂ ಇದ್ದುಕೊಂಡು ಮಹಾಪಟ್ಟಾಭಿಷೇಕ ಆಯಿತು ಅಂತ ಹೇಳ್ತಾನೆ. ಸುಗ್ರೀವಾದಿ ಕಪಿಗಳು, ವಿಭೀಷಣಾದಿ ಲಂಕೆಯ ರಾಕ್ಷಸ ಸೇನೆ ಏನುಂಟು, ಇವರು ಎಲ್ಲರೂ ಸಂಭ್ರಮಿಸಿದರು. ರಾವಣವಧೆ, ರಾಮಸೀತೆಯರ ಏನು ಮತ್ತೆ ಅವರು ಒಂದಾದದ್ದು, ರಾಮಪಟ್ಟಾಭಿಷೇಕ, ಸಂತೋಷ ಆಯ್ತಂತೆ. ಇವರೆಲ್ಲರೂ ಕೈಲಾಸದಿಂದ ತೊಲಗಿ ಸತ್ಯಲೋಕದವರೆಗೆ, ಸುಧರ್ಮ ಸಭೆ ಅಧ್ಯಕ್ಷನಾದ ಇಂದ್ರನಿಂದ ತೊಲಗಿ ಕುಬೇರನವರೆಗೆ ರಾಮನಿಗೆ ವಿವಿಧ ಉಡುಗೊರೆಗಳನ್ನು ಕಳುಹಿಸಿದ್ರಂತೆ. ಅದನ್ನು ಸಮರ್ಪಿಸಿ ಕೃತಾರ್ಥರಾದರಂತೆ ಅವರೆಲ್ಲ. ಹಾಗೆ ರಾಜಾರಾಮನಿಗೆ ಪುರಜನರು ವಿಶಿಷ್ಟವಾದಂತಹ ವಿವಿಧ ನಾಣ್ಯಗಳನ್ನು ಕಾಣಿಕೆಯಾಗಿ ಒಪ್ಪಿಸಿದ್ರಂತೆ. ಅವರು ಈಶ್ವರ ಎಡದಲ್ಲಿ ಬ್ರಹ್ಮ ಬಲದಲ್ಲಿ ಅಂತ ಹೇಳ್ತಾನೆ. ಮಣಿಖಚಿತವಾದಂತಹ ಮಂಗಳ ಪೀಠದಲ್ಲಿ ಅವರಿದ್ದರು ಅಂತ ತೊರವೆ ವರ್ಣಿಸ್ತಾನೆ. ವಾಲ್ಮೀಕಿ ಅಂತಹ ವರ್ಣನೆಯನ್ನು ಮಾಡ್ತಾ ಇಲ್ಲ. ಹಾಗೆ ಯಾರ್ಯಾರು ಋಷಿ ಪರಂಪರೆಯವರಿದ್ದಾರೆ ಅವರು ಬಂದಿದ್ದರಂತೆ. ಋಷಿ ಪರಂಪರೆಯವರು ಸಿದ್ಧ, ಸಾಧ್ಯ ಇತ್ಯಾದಿ ಕಪಿಮುಖ್ಯರು, ಸುಗ್ರೀವನೋ, ಜಾಂಬವನ, ಹನುಮಂತನೋ, ಸುಗ್ರೀವನೋ, ಅಂಗದನೋ, ನೀಲ, ಸುಷೇಣ, ನಳ, ಗಜ, ಗಂಧಮಾದನ, ದೇವಮುನಿಗಳು, ಹೀಗೆ ಇವರೆಲ್ಲ ಎದುರು ಕಡೆ ತಮ್ಮಂದಿರು, ಇವರು ಎಲ್ಲರೂ ಇದ್ದರು. ಹಾಗೆ ಚಾಮರ ಬೀಸುವ ತಮ್ಮಂದಿರು, ಕೊಡೆ ಹಿಡಿಯುವ ತಮ್ಮ ಲಕ್ಷ್ಮಣ, ಹೀಗೆ ಒಂದು ಅದ್ಭುತವಾದ ಅಪೂರ್ವವಾದಂತಹ ಒಂದು ವೈಭವ ಏನುಂಟು, ಹಿಂದಿನ ವೈಭವ ಏನುಂಟು, ದಶರಥನ ವೈಭವಕ್ಕಿಂತ 2 ಪಟ್ಟು ರಾಜಾರಾಮನ ಸೀತಾ ಸಹಿತವಾದಂತಹ ಪಟ್ಟಾಭಿಷೇಕ, ಅಲ್ಲಿ ಆಸ್ಥಾನ ರಂಜಿಸಿತು, ದೇವಕನ್ಯರ ನಿತ್ಯ ನಡೆಯಿತು. ಒಂದು ಅದ್ಭುತ ಸಂಭ್ರಮದ ಸಂಗತಿಯನ್ನು ಹೇಳ್ತಾರೆ. ಮುಂದೆ ಕೇಳೋಣ. ವಾಮದಂಕದ ಮೇಲೆ ಸೀತಾರಾಮೆ ರಂಜಿಸಿದಳು, ದಿವೌಕ ಸಭಾಮಿನಿಯ ಆರತಿಯ ನಲಿದೆತ್ತಿದರು ಸರಿಸದೆ. ಓಮಿದಾಸುತ ಕೇಳಗತ್ಯ ಮಹಾಮುನಿ ಜ್ವರನ ಕಿಡ ಸುಮನಂತೋಮ ಮಧ್ಯದೊಳೆದ್ದು ಬಿನ್ನೈತಿದನು ರಾಮಂ ಕೇಳಿ. ಸೀತಾರಾಮೆ ರಂಜಿಸಿದಳ್ ವಾಮದಂಕದ ಮೇಲೆ ಸೀತಾರಾಮೆ. ಶ್ರೀರಾಮನ ವಾಮಭಾಗದಲ್ಲಿ ಎಡತೊಡೆಯ ಮೇಲೆ ಲಕ್ಷ್ಮೀ ಸದೃಶಳಾದಂತಹ ಸೀತೆ ರಂಜಿಸಿದಳಂತೆ. ಲಕ್ಷ್ಮೀ ಸ್ವರೂಪಳಾದಂತಹ ಸೀತೆ ರಂಜಿಸಿದಂತೆ. ಮಹಾವಿಷ್ಣುವಿನ ವಾಮಾಂಕದಲ್ಲಿ ಲಕ್ಷ್ಮಿ ಇರುವಂತಹದ್ದು. ಶ್ರೀರಾಮಚಂದ್ರಮನ ವಾಮಾಂಕದಲ್ಲಿ ಸೀತೆ ರಂಜಿಸಿದಳು ಅಂತ ಹೇಳ್ತಾರೆ. ಇಲ್ಲಿ ದೇವತಾ ಸ್ತ್ರೀಯರು ರಾಮಸೀತೆಯರಿಗೆ ಶೋಭಾನೆ ಹೇಳುತ್ತಿದ್ದಂತೆ ಮಂಗಳಾರತಿಯನ್ನು ಬೆಳಗಿದರು. ಕುಶಲವರಿಗೆ ತಂದೆ ತಾಯಿಯರ ಪಟ್ಟಾಭಿಷೇಕದ ಸಂಭ್ರಮದ ಕಥೆಯನ್ನು ವಾಲ್ಮೀಕಿಗಳು ಹೇಳ್ತಾರೆ ಅಂತ ತೊರವೆ ಹೇಳುತ್ತಾನೆ. ಅಗಸ್ತ್ಯ ಮಹಾಮುನಿಗಳು ಈ ಮುನಿ ಸಂದೋಹದ ಮಧ್ಯೆ ಅವರು ಎದ್ದು ಬಂದ್ರಂತೆ. ಭೃಗುಗಳಿದ್ರು, ಭರದ್ವಜರಿದ್ರು, ಮರೀಚಿಗಳಿದ್ರು, ಮತಂಗರಿದ್ರು, ದುರ್ವಾಸ, ಪುಲಸ್ಯ, ವಿಶ್ರವಸು, ಜಮದಗ್ನಿ, ಜಾಬಾಲಿ, ವಿಶ್ವಾಮಿತ್ರ, ಜೈಮಿನಿ, ಅಗಸ್ತ್ಯ, ಮೃಕಂಡು, ಕಶ್ಯಪ, ಈ ಋಷಿ ಸಂದೋಹದ ಮಧ್ಯೆ ಅವರು ಬಂದ್ರಂತೆ. ನಡುವಿನಿಂದ ಯಾರಿಂದಲೂ ಗೆಲ್ಲಲಾಗದಂತಹ ದೇವತೆಗಳ ಶತ್ರುವಾದಂತಹ ರಾವಣನನ್ನು ಗೆದ್ದಿದ್ದಿ ರಾಮ ಅವರು ಹೇಳಿದರು. ಹೇಳಬೇಕಲ್ಲ, ಕೆಲಸ ಮಾಡಿದ್ದನ್ನು ಹೇಳಬೇಕಲ್ಲ. ದುರಾತ್ಮನಾದ, ತ್ರಿಲೋಕ ವಿಜಯಿಯಾದ, ತ್ರಿಲೋಕ ಕಂಟಕನಾದ ಆ ರಾವಣನನ್ನು ನೀನು ಗೆದ್ದಿ, ಭೂಲೋಕದಲ್ಲಿ ಸಜ್ಜನರನ್ನು ನೀನು, ಋಷಿಗಳನ್ನು, ದೇವತೆಗಳನ್ನು, ಸಜ್ಜನರನ್ನು, ಹೆಣ್ಮಕ್ಕಳನ್ನು, ತಾಯಂದಿರನ್ನು ರಕ್ಷಿಸಿದಿ ರಾಮ ನೀನು. ನಿನ್ನ ಕೆಲಸ ದೊಡ್ಡದು. ಮಾನವರು, ದೇವತೆಗಳು, ನಾಗರು ಯಾರನ್ನು ನೋಡಿದರೂ ಸಹ ನಿನಗೆ ಸಮಾನರಾದವರಿಲ್ಲ ಅಂತ ಅಗಸ್ತ್ಯರು ಹೇಳಿದರು. ನಿನ್ನ ಕೆಲಸ ಅಪೂರ್ವವಾದದ್ದು ಅಂತ ಅವರು ಹೇಳ್ತಾರೆ. ಸಮಸ್ತ ಲೋಕಗಳನ್ನು ಸಲಹುವ ಕರುಣಿಗಳ ಅರಸ ನೀನು. ನೀನು ಸಾಮಾನ್ಯ ಅಲ್ಲ. ನೀನು
ದೇವತೆಗಳ ರಕ್ಷಕ ನೀನು, ವೇದ ರಕ್ಷಕ ನೀನು, ಆ ಕೆಲಸ ಮಾಡಿದ್ದಿ ನೀನು. ದೇವರ ದೇವ, ಲಕ್ಷ್ಮೀದೇವಿ ಅರಸ, ಮಹಾಮಹಿಮ, ವೀರ ರಾವಣಾಂತಕ ಸ್ವಾಮಿ, ದೇವತೆಗಳನ್ನು ಕಳುಹಿಸಿಕೊಡುವಂಥ ಅಗಸ್ತ್ಯರು ಹೇಳಿದ್ರು. ನೋಡಿ, ಎಲ್ಲರೂ ನಿನ್ನ ಆಜ್ಞೆಗೆ ಕಾಯ್ತಾ ಇದ್ದಾರೆ. ಯಾಕೆಂದರೆ ಅವ ಮಹಾವಿಷ್ಣು, ಲಕ್ಷ್ಮಿಯರ ಅರಸ ಅಂತ ಹೇಳ್ತಾನೆ. ಹಾಗೆ ಎಲ್ರಿಗೂ ರಾಮ ಉಡುಗೊರೆಯನ್ನು ಕೊಟ್ಟು ಅತ್ಯಂತ ಗೌರವದಿಂದ ಅವರಿಗೆ ನಮಸ್ಕರಿಸಿ ಅವರನ್ನೆಲ್ಲ ಕಳುಹಿಸಿಕೊಡ್ತಾನಂತೆ. ಸನ್ಮಾನ ಮಾಡಿ ಪ್ರೀತಿಯಿಂದ ಕೈ ಮುಗಿದು ಬೆನ್ನು ಮಾಗಿ, ತಾನು ಚಕ್ರವರ್ತಿ, ಸೂರ್ಯವಂಶದ ವರಿಷ್ಠ, ರಾವಣನನ್ನು ಕೊಂದವ, ರಾವಣಾಂತಕ, ಈ ಯಾವ ಅಹಮಿಕೆ ಇಲ್ಲದೆ, ದೊಡ್ಡಸ್ತಿಕೆ ಇಲ್ಲದೆ ವಿನೀತನಾಗಿ ಏರಿದವನು ಚಿಕ್ಕವನಿರಬೇಕು ಎಂಬ ಮಾತನ್ನು ಸೂರ್ಯ ಹೇಳ್ತಾನೆ. ಯಾರು ಏರ್ತಾನೆ, ಮೇಲೆ 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 ಹೋಗ್ತಾನೆ, ಅವ ಚಿಕ್ಕವನಾಗಿರಬೇಕು. ಹಾಲು ತುಂಬಿದ ಕೆಚ್ಚಲು ಬಾಗಬೇಕು, ಹಣ್ಣು ತುಂಬಿದ ಗೆಲ್ಲು ಕೆಳಗೆ ಇಳಿಬೇಕು, ನೀರು ತುಂಬಿದ ಹೊಳಗೆ ಹರಿಬೇಕು. ಇದು ರಾಮಾದರ್ಶ. ಅವರಿಗೆಲ್ಲ ಮಾಡಿದರಂತೆ. ಅಂದಿನ ರಾತ್ರಿ ರಾಜ್ಯಸಭೆ ಚದುರಿತಂತೆ. ಸುಗ್ರೀವನೇ ಮೊದಲಾದ ವೀರರು, ಭಕ್ತಜನ, ಕಾಮಧೇನು, ವಿಭೀಷಣ ಔತಣಕ್ಕೆ ಕರೆದು ಅಕ್ಷತೆಯನ್ನು ಕೊಟ್ಟು ಕಳುಹಿಸಿದ್ರಂತೆ. ಈ ರಾಮರಾಜ್ಯದ ಸೊಬಗು. ಆ ಸಂದರ್ಭದಲ್ಲಿ ವಿಶ್ವಕರ್ಮ ಬರ್ತಾನೆ. ಉಪ್ಪರಿಗೆ ಭವನಗಳು, ಬೀದಿಗಳು, ಎಲ್ಲ ಶೃಂಗಾರಗಳೆಲ್ಲ ನಡೀತದಂತೆ. ಹಾಗೆ ಒಂದು ಒಳ್ಳೆಯ ಷಡ್ರಸೋಪೇತವಾದ ಭೋಜನವನ್ನು ರಾಮ ಆ ದಿವಸ ಎಲ್ರಿಗೂ ವ್ಯವಸ್ಥೆ ಮಾಡ್ತಾನಂತೆ. ಹಾಗೆ ಕ್ಷೀರಸಾಗರದ ವೈಭವಕ್ಕಿಂತ ಮಿಗಿಲಾಗಿದೆ. ಕಲ್ಪವೃಕ್ಷ, ಕಾಮಧೇನು, ಸ್ಪರ್ಶಮಣಿ ಏನೆಲ್ಲ ಉಂಟು, ಎಲ್ಲ ಸಂಭ್ರಮವನ್ನಲ್ಲಿ ಕಂಡ್ರಂತೆ. ನೋಡ, ಊಟದ ವ್ಯವಸ್ಥೆ ಹೇಗಿತ್ತು ನೋಡೋಣ. ಭಕ್ಷ, ಭೋಜ್ಯ, ಲೇಹ್ಯ, ಚೋಹ್ಯ, ಪಾನಕ, ಪನಿವಾರ, ರಸಾಯನ ಹೇಳ್ತಾನೆ. ಇಲ್ಲಿ ಎಲ್ಲ ಇತ್ತು ಅಂತ. ಕಾಯಿಸಿದ ತುಪ್ಪದ ಭರಣಿಗಳಲ್ಲಿ ತುಂಬಿಸಿಕೊಂಡಿದ್ರಂತೆ. ಅನ್ನದ ರಾಶಿ ಇದ್ರಂತೆ. ಚಿನ್ನದ ಬಾಣಲೆಯಲ್ಲಿ ಮೇಲೋರಗ ಮಾಡಿದ್ರಂತೆ, ಚಿನ್ನದ ಬಾಣಲೆಯಲ್ಲಿ. ಹಾಗಾದರೆ ಅಯೋಧ್ಯೆ ಶ್ರೀಮಂತಿಗೆ ಹೇಗಿತ್ತು ಅಂತ ನೋಡಿ. ಪಾಯಸಗಳು, ಖಾರ, ಬೆಲ್ಲಗಳಿಂದ ಮಾಡಿದಂತಹ ಸೀಕರಣೆ ಅಂತ ಒಂದು ಪದಾರ್ಥ ಉಂಟು, ಅದನ್ನು ಮಾಡಿದರಂತೆ. ಹಾಗೆ ಹಣ್ಣುಗಳು, ವಿವಿಧ ರೀತಿಯಿಂದ ರಸಾಯನಗಳು, ಆಯ್ದುಕೊಳ್ಬಹುದಂತೆ ಹೋಗಿ ಬೇಕಾದ್ದನ್ನು ಬಿಡ್ತಾವ ಈ ಕಪಿಗಳು, ಮೊದಲೇ ಕಾಯ್ತಾ ಇದ್ದವು. ಹಾಗೆ ರಾಘವೇಂದ್ರನ ನೇತೃತ್ವದಲ್ಲಿ ಇವರಿಗೆಲ್ಲ ಅವರವರ ಯೋಗ್ಯತೆಯನ್ನು ಮೀರಿ ಸುಗ್ರೀವ, ಜಾಂಬವ, ಹನುಮಂತ, ಅಂಗದ, ಕಪಿಭಟರು ಎಲ್ಲರೂ, ವಿಭೀಷಣ, ಎಲ್ರಿಗೂ ಸಹಭೋಜನ. ಯಾವ ತರತಮವನ್ನು ಮಾಡಲಿ ಅಂತ. ಅವ ಕರಡಿ, ಇವ ಭಲ್ಲೂಕ, ಅವ ಸಿಂಗಳೀಕ, ಇವ ಕೋತಿ, ಇದು ಯಾವುದೂ ಇಲ್ಲಂತೆ. ಅವ ರಾಕ್ಷಸ. ಎಲ್ಲ ಸಾಮೂಹಿಕವಾದಂತಹ ಭೋಜನವನ್ನು ಅಲ್ಲಿ ಎಲ್ರಿಗೂ ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿ ಅವರವರ ಯೋಗ್ಯತೆಯಲ್ಲಿ ಅವರಿಗೆ ಬಟ್ಟೆ, ರೇಷ್ಮೆಯದ್ದು, ಅವರಿಗೆ ಆಭರಣಗಳು, ಎಲ್ಲ ಉಡುಗೊರೆಗಳನ್ನು ರಾಮ ಎಲ್ರಿಗೂ ಕೊಡಿಸಿದಂತೆ, ಪ್ರತ್ಯೇಕವಾಗಿ ಕೊಡಿಸಿದನಂತೆ. ಆದರೆ ಹನುಮಂತನಿಗೆ ಊಟದ ಎಲೆಯನ್ನು ಯಾರೂ ಇಡ್ಲಿಲ್ಲಂತೆ. ಕೇಳೋಣ.
ಎಲ್ಲರೂ ಕೂತಿದ್ದಾರೆ ಊಟಕ್ಕೆ. ಹನುಮಂತ ಕೈ ಕಟ್ಟಿ ನಿಂತಿದ್ದಾನೆ ಒಂದು ಕಡೆಯಲ್ಲಿ. ನನಗೆ ಎಲೆ ಇಡಲಿಲ್ಲ ಅಂತ ಹನುಮಂತ ಹೇಳಲಿಲ್ಲ, ಲಕ್ಷ್ಮಣ ಗಮನಿಸಿದ್ರಂತೆ ಅದನ್ನು. ಮೆಲ್ಲ ಶ್ರೀರಾಮಚಂದ್ರಮನ ಕಿವಿಯಲ್ಲಿ ಹೇಳಿದನಂತೆ ಬಂದು, ಹನುಮಂತನಿಗೆ ಎಲ್ಲಿ ಎಲೆ ಇಡ್ಲಿಲ್ಲ ಅಣ್ಣ, ಅವ ಸುಮ್ಮನೆ ಒಂದು ಬದಿಯಲ್ಲಿ ನಿಂತಿದ್ದಾನೆ ಅಂತ ಹೇಳಿದನಂತೆ. ಅವಸರವಾಗಿ ರಾಮ ಹೇಳಿದಂತೆ, ಅವನನ್ನ ಪ್ರಾಣ ಸ್ವರೂಪ, ಅವನಿಗೆ ಪ್ರತ್ಯೇಕವಾದ ತಳಿಗೆ ಪ್ರತ್ಯೇಕವಾದ ಎಲೆ ಹನುಮಂತನಿಗೆ ಯಾಕೆ ಹೇಳು, ನನ್ನ ಪ್ರಾಣದ ಅಂಶ, ನನ್ನ ಪ್ರಾಣದಲ್ಲೇ ಅವನು ನೆಲೆಸಿದ್ದಾನೆ. ಹಾಗಾದ ಕಾರಣ ನಾನು ಊಟಕ್ಕೆ ಕೂತ್ಕೊಳ್ಳೋದೆ, ಹನುಮಂತ ಊಟಕ್ಕೆ ಕೂತ್ಕೊಳ್ಳಿಕ್ಕಿಲ್ಲ, ಅವ ಪ್ರತ್ಯೇಕ. ಅಥವಾ ನಾನು ಊಟ ಮಾಡಿದರೆ ಅವನಿಗೆ ಹೊಟ್ಟೆ ತುಂಬುತ್ತದೆ, ಅವ ಊಟ ಮಾಡಿದರೆ ನನಗೆ ಹೊಟ್ಟೆ ತುಂಬುತ್ತದೆ. ಇಂತಹದ್ದಿದೆ. ಅವ ಸ್ಥಿರವಾಗಿ ನನ್ನ ಅಂತರಂಗದಲ್ಲಿ ನೆಲೆಸಿದ ಹನುಮಂತ. ಅವನ ಸಾಧನೆ ಸಣ್ಣದಲ್ಲ. ಸುಗ್ರೀವನ ಹೆಂಡತಿ, ನನ್ನ ಹೆಂಡತಿ, ರಾಜ್ಯಗಳು ಏನುಂಟು ಇದನ್ನೆಲ್ಲ ನಾನಿವತ್ತು ಪಡ್ಕೊಂಡ್ರೆ ಅದು ಹನುಮಂತನ ಮೂಲಕವಾಗಿ. ಹನುಮತ್ ದರ್ಶನ ಆಗದೇ ಇದ್ದರೆ ಸುಗ್ರೀವ ಸಖ್ಯ ಆಗುವುದಿಲ್ಲ, ಸುಗ್ರೀವ ಸಖ್ಯ ಆಗದೇ ಇದ್ದರೆ ವಾಲಿವಧೆ ಆಗುವುದಿಲ್ಲ, ವಾಲಿವಧೆ ಆಗದಿದ್ದರೆ ಸುಗ್ರೀವನಿಗೆ ರುಮೆ ಸಿಗುವುದಿಲ್ಲ. ಕಾರಣ ಯಾರು? ಹನುಮಂತ. ಸೀತಾನ್ವೇಷಣೆ ಮಾಡಿದ ಹನುಮಂತ ಮುದ್ರೆಯುಂಗರವನ್ನು ಕೊಂಡೋಗಿ ಕೊಡ್ತಾನೆ, ಚೂಡಾಮಣಿಯನ್ನು ತರ್ತಾನೆ, ರಾಮನ ಸಂದೇಶವನ್ನು ಸೀತೆಗೆ, ಸೀತೆಯ ಸಂದೇಶವನ್ನು ರಾಮನಿಗೆ ಕೊಟ್ಟವ ಹನುಮಂತ ಅಲ್ವ ಲಕ್ಷ್ಮಣ, ನಿನಗೆ ಗೊತ್ತಿಲ್ವೋ? ಒಬ್ಬ ಹನುಮಂತ ರಾಮ ಸೀತೆಯನ್ನು ಒಂದು ಮಾಡಿದ್ದು ಬೇರೆ ಯಾರೂ ಅಲ್ಲ. ಅವನ ಸೇವೆ ದೊಡ್ಡದು, ಅವನ ಸಾಧನೆ ದೊಡ್ಡದು. ಸತ್ತು ಬಿದ್ದಾಗ ಬದುಕಿಸಲಿಕ್ಕೆ ದ್ರೋಣಾಚಲಕ್ಕೆ ಹೋಗಿ ಸಂಜೀವಿನಿ ತರ್ತಾನೆ. ಎಷ್ಟು ಸೇವೆ ಮಾಡಿದ ಹನುಮಂತನ ಸೇವೆ ಕಡಿಮೆ ಹೇಳು. ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನು ಕೊಂದಿದ್ದಾನೆ. ಮೊದಲು ಹೋದಾಗಲೇ ಲಂಕೆಗೆ ಬೆಂಕಿ ಕೊಟ್ಟಿದ್ದಾನೆ. ರಾಮ ಸಾಮರ್ಥ್ಯವನ್ನು ತೋರಿಸಿದ್ದಾನೆ ಹನುಮಂತ. ಹನುಮಂತನ ಸಾಧನೆ ಸಣ್ಣದಲ್ಲ. ಹನುಮಂತನನ್ನು ಕೊಂಡಾಡಿದನಂತೆ. ಅಶೋಕವನವನ್ನು ಮುರಿದು ಮುಕ್ಕಿದ್ದಾನೆ. ರಾಜಧಾನಿಯನ್ನು ಬೆಂಕಿಗೆ ಆಹುತಿ ಕೊಟ್ಟಿದ್ದಾನೆ, ಲಂಕೆಯನ್ನು. ಹನುಮಂತನ ಸೇವೆ, ಅವನ ರಾಮ ಶ್ರದ್ಧೆ ಇದು ಅಪೂರ್ವವಾದದ್ದು. ಹಾಗೆ ಊಟಕ್ಕೆ ಉದಾಸೀನ ಮಾಡಿದವನು ಇವನೊಬ್ಬನೇ ಇರಬೇಕು ಅಂತ ರಾಮ ತಿಳ್ಕೊಂಡರಂತೆ. ಹಾಗೆ ರಾಮನೇ ಹನುಮಂತನ ಬಳಿಗೆ ಬಂದನಂತೆ. ನೀನು ನಮ್ಮ ಜೊತೆ ಒಂದೇ ಪಂಕ್ತಿಯಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳ್ತಾನೆ ರಾಮ. ನೀನು ಎಲ್ಲಿಯೋ ಕುಳಿತುಕೊಳ್ಳಿಕ್ಕಿರುವವಲ್ಲ, ನನ್ನ ಸನಿಹದಲ್ಲಿರಬೇಕು ಹನುಮಂತ. ಹಾಗೆ ಹನುಮಂತನನ್ನು ಬಾಚಿ ತಬ್ಬಿಕೊಂಡು ರಾಮ ತನ್ನ ಜೊತೆಯಲ್ಲಿ ತನ್ನ ಕೋಮಲ ಕೈಗಳಿಂದ ಹನುಮಂತನನ್ನು ತಬ್ಬಿದನಂತೆ. ತೊರವೆ ಹೇಳುತ್ತಾನೆ, ತಬ್ಬಿದನಂತೆ. ತನ್ನ ಪೀಠದ ಕೊನೆಯಲ್ಲಿ ತನ್ನ ಜೊತೆಯಲ್ಲಿ ಬಲಭಾಗದಲ್ಲಿ ಹನುಮಂತನನ್ನು ಕೂತುಗೊಳಿಸಿದನಂತೆ. ಮನೆಗೆ ಅತಿಥಿಗಳು ಬಂದಾಗ ಮನೆ ಯಜಮಾನ ತನ್ನ ಬಲಭಾಗಕ್ಕೆ ಅತಿಥಿಗಳನ್ನು ಕೂತ್ಕೊಳಿಸಬೇಕು. ಹನುಮಂತನನ್ನು ರಾಮ ಎಡಭಾಗದಲ್ಲಿ ಅಲ್ಲ, ತನ್ನ ಬಲಭಾಗದಲ್ಲಿ ಅತಿಥಿಯಂತೆ ಕಂಡನಂತೆ ರಾಮ. ಇದು ರಾಮ ಶ್ರೇಷ್ಠತ್ವ. ವಿಭೀಷಣ, ಸುಗ್ರೀವಾಲ ರಾಮ ಕುಳಿತ ಪಂಕ್ತಿಯಲ್ಲಿ ಕಪಿನಾಯಕರೆಲ್ಲ ಕೂತಿದ್ರು. ಅವರು ಹೇಳಿದ್ರಂತೆ, ಈ ಹನುಮಂತ ಎಷ್ಟು ಪುಣ್ಯ ಮಾಡಿದ, ನಮಗೆ ಅವಕಾಶ ಸಿಕ್ಕಲಿಲ್ಲ ರಾಮನ ಹತ್ರ ಕೂತುಕೊಳ್ಳಿಕ್ಕೆ. ರಾಮ ಕುಳಿತ ಸಾಲಿನಲ್ಲಿ ನಾವಿದ್ದೇವೆ, ಅವರು ಏನೋ ತಮಗಾದಂಥ ಅವಮಾನ ಅಥವಾ ಅವರು ಹೊಟ್ಟೆ ಕಿಚ್ಚಿನಿಂದ ಹೇಳಿದ್ದಲ್ಲ. ಎಂತಹ ಪುಣ್ಯವಂತ ಹನುಮಂತ ನೋಡಿ. ರಾಮ ಸಹವಾಸದಲ್ಲಿ ಊಟ ಮಾಡಲಿಕ್ಕೆ ಹನುಮಂತನಿಗೆ ಅವಕಾಶ ಸಿಕ್ಕಿದ್ದು. ಇವ ಪುಣ್ಯವಂತನಿದ್ದಾನೆ, ರಾಮ ಸೇವಾನಿರತನಿದ್ದಾನೆ ಅಂತ ಹೇಳಿದಂತೆ. ಎಲ್ಲರೂ ಆಪೋಷಣ ತೆಗೆದುಕೊಂಡ ನಂತರ ಹನುಮಂತ ಊಟ ತೊಡಗಿದನಂತೆ. ರಾಮ ಅನ್ನಕ್ಕೆ ಕೈ ಹಾಕಿ ಊಟ ಮಾಡಲಿಕ್ಕೆ ತೊಡಗಿದ ಮೇಲೆ ಹನುಮಂತ ಊಟಕ್ಕೆ ತೊಡಗಿದನಂತೆ.
ಅದು ಸಭ್ಯತನ. ಮನೆಯಲ್ಲಿ ಹಿರಿಯರು, ಗುರುಗಳು, ಅತಿಥಿಗಳು ಬಂದಾಗ ಅವರು ಊಟಕ್ಕೆ ತೊಡಗಿದ ಮೇಲೆ ಕುಳಿತುಕೊಳ್ಳುವಂಥ ಕ್ರಮ. ನಾವೇ ಮೊದಲು ಊಟ ಮಾಡಲಿಕ್ಕೆ ತೊಡಗುವುದಲ್ಲ, ಕೂತ್ಕೊಳ್ಬೇಕು. ಹನುಮಂತನಿಗೆ ಆ ಸಜ್ಜನಿಕೆ ಇತ್ತು, ಎಂತಹ ಸುಸಂಸ್ಕೃತನಿದ್ದಾನೆ ಅಂತ ತಿಳಿದನಂತೆ. ಅದ್ಭುತವಾದ ಷಡ್ರಸೋಪೇತವಾದ ಭೋಜನ, ಅದನ್ನು ಬಳಸಲಿಕ್ಕೆ ಅಲಂಕಾರಗೊಂಡಂತಹ ನಾರಿಯರು ಸಿದ್ಧರಾಗಿದ್ದರಂತೆ. ಜುಟ್ಟೆಲ್ಲ ಕಟ್ಟಿ, ಈಗ ನಾವು ಎಲ್ಲರ ಊಟಕ್ಕೆ ಹೋದಾಗಿರ್ತದೆ, ತಲೆಗೆಲ್ಲ ಕೂದಲು ಹಾರದ ಹಾಗೆ ಕೈಗೆಲ್ಲ ಹಾಕಿಕೊಂಡೆಲ್ಲ ಊಟಕ್ಕೆ ಬರ್ತಾರೆ. ಅಯೋಧ್ಯೆಯಲ್ಲಿ ಆವಾಗಲೇ ಆ ವ್ಯವಸ್ಥೆ ಇತ್ತಂತೆ. ಅಷ್ಟು ಶಿಸ್ತಿನಲ್ಲಿ ಅಸಭ್ಯತನ ಇಲ್ಲದೆ ಅಷ್ಟು ಚೊಕ್ಕವಾಗಿ ನಾರಿಯರನ್ನು ಸಿದ್ಧರಾಗಿದ್ದರಂತೆ. ಅರಮನೆಯಲ್ಲಿ ಊಟ ಆದ ಮೇಲೆ ಚಿನ್ನದ ತಟ್ಟೆಯಲ್ಲಿ ರಾಮ ಊಟ ಮಾಡಿದ್ದಾನೆ. ಆ ಚಿನ್ನದ ತಟ್ಟೆಯನ್ನು, ಆ ಎಂಜಲನ್ನು ಹಿಡ್ಕೊಂಡು ಹನುಮಂತ ಆಕಾಶ ಗಂಗೆಗೆ ಹೋದನಂತೆ. ಅದು ರಾಮಪ್ರಸಾದ, ಅದು ಭಗವಂತನ ಪ್ರಸಾದ ಹೊರದಂತೆ. ಶ್ರೀಕೃಷ್ಣ ಪರಮಾತ್ಮ ರಾಜಸೂಯದಲ್ಲಿ ಋಷಿಮುನಿಗಳು ಬ್ರಾಹ್ಮಣರು ಊಟ ಮಾಡಿದ ಎಂಜಲು ಎಲೆಯನ್ನು ಎತ್ತಿ ಕೃಷ್ಣ ಎಸೆಯುತ್ತಿದ್ದನಂತೆ. ಊಟದ ಎಲೆಯನ್ನು ತೆಗೆಯುವಷ್ಟು ದೊಡ್ಡ ಶ್ರೇಷ್ಠ ತನ ಯಾವುದೂ ಇಲ್ಲ. ಯಾರು ಎಲೆ ತೆಗೀತಾರೆ ಅವರಿಗೆ ಊಟ ಹಾಕಿದ ಪುಣ್ಯ ಉಂಟಂತೆ. ಎಲೆ ತೆಗೆದವನಿಗೆ ಊಟ ಹಾಕಿದ ಪುಣ್ಯ. ಕೃಷ್ಣ ಎಲೆಯನ್ನು ತೆಗೀತಿದ್ದ, ಆ ಪುಣ್ಯ ನನಗೆ ಸಿಗಬೇಕು ಅಂತ. ಯಾಕೆಂದರೆ ಆ ಪುಣ್ಯವನ್ನು ಪಾಂಡವರಿಗೆ ದಾನ ಮಾಡ್ತಾನೆ ಕೃಷ್ಣ. ಹಾಗೆ ಹನುಮಂತ ಆಕಾಶ ಗಂಗೆಗೆ ಹೋಗುವಾಗ ನಾರದ, ಸನಕ ಸನಂದಾದಿಗಳು ಅಪ್ಪಿ ಹಿಡಿದರಂತೆ. ಎಂತಹ ಭಾಗ್ಯವಂತ! ದೇವರ ಪ್ರಸಾದವನ್ನು ಎತ್ತಿಕೊಂಡು ಆಕಾಶ ಗಂಗೆಗೆ ತರುವ ಪುಣ್ಯ ಹನುಮಂತ ನಿನಗೆ ಸಿಕ್ಕಿತು, ನಿನ್ನ ಜನ್ಮ ಸಾರ್ಥಕ ಆಯಿತು. ಯಾರಿಗೂ ಆ ಭಾಗ್ಯ ಸಿಗಲಿಲ್ಲ. ದೇವರ ಪ್ರಸಾದವನ್ನು ನೀನು ತಂದೆಯಲ್ಲ. ದೇವರಿಗೆ ನೈವೇದ್ಯ ಮಾಡ್ತೇವೆ ನಾವು. ನೈವೇದ್ಯ ಆಗುವಾಗ ದೇವಸ್ಥಾನದಲ್ಲಿ ಬಾಗಿಲು ಹಾಕ್ತಾರೆ. ಆದ ಮೇಲೆ ಬಾಗಿಲು ತೆಗೆದ ದೇವರು ಊಟ ಮಾಡುವುದನ್ನು ನೋಡಲಿಕ್ಕಿಲ್ಲ ಅಂತ ಅರ್ಥ. ಅದು ಮಹಾಪ್ರಸಾದ. ಹಾಗೆ ಅವನು ಬ್ರಹ್ಮದೇವರು ಹೇಳಿದನಂತೆ, ನಿನಗೆ ಸಾವಿಲ್ಲದ ಅಮರತ್ವವನ್ನು ಅನುಗ್ರಹಿಸಿದ್ದೇನೆ, ಮುಂದಿನ ಕಲ್ಪಕ್ಕೆ ನೀನು ಬ್ರಹ್ಮ ಅಂತ ಹೇಳಿದನಂತೆ ಬ್ರಹ್ಮದೇವರು. ಮುಂದಿನ ಕಲ್ಪದಲ್ಲಿ ನೀನು ಬ್ರಹ್ಮ. ಹನುಮಂತನಿಗೆ ಅನುಗ್ರಹ ಆಯಿತಂತೆ. ಹಾಗೆ ಹನುಮಂತ ಅಲ್ಲಿಂದ ಮೈಕೈ ಶುದ್ಧಿ ಮಾಡಿಕೊಂಡು ರಾಮನ ಸನ್ನಿಧಾನಕ್ಕೆ ಬಂದ. ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು. ಹನುಮಂತನ ಸಾಧನೆಯನ್ನು ಕಂಡು, ಹನುಮಂತನ ಈ ಏನು ವಿವೇಕವನ್ನು ಕಂಡು ಎಲ್ಲ ಕಪಿಗಳು ಹಿಗ್ಗಿದ್ರಂತೆ. ಎಲ್ಲರಿಗೂ ಕರ್ಪೂರ ತಾಂಬೂಲವನ್ನು ಕೊಟ್ಟು ರಾಮ ಅವರಿಗೆಲ್ಲರಿಗೂ ಉಪಚಾರವನ್ನು ಹೇಳಿದನಂತೆ, ಸಂತೋಷವನ್ನು ಹೇಳಿದನಂತೆ. ಇನ್ನೀಗ ಒಬ್ಬೊಬ್ಬರನ್ನೇ ರಾಮ ಕಳುಹಿಸಬೇಕಲ್ಲ, ಅವರು ಅಯೋಧ್ಯೆಯಲ್ಲಿ ನಿಲ್ಲಿಕ್ಕೆ ಬಂದದ್ದಲ್ಲ. ನೋಡೋಣ. ಕಳುಹಿದನು ಕರುಣದಲ್ಲಿ ಕಲಿಗಳ ತಿಲಕ ಸುಗ್ರೀವಾದಿ ಸುಭಟಾವಳಿ ಜನವರವರಿಗ ನಿವಾಸಗಳಿಗೆ ವಿನಯದಲ್ಲಿ ಬಳಲಿದಿರಿ ನಮ್ಮಿಂದ ಹಗೆಯನು ಗೆಲಿದೆವಾ, ನಿಮ್ಮಿಂದ ಕೀರ್ತಿಯ ಗಳಿಸಿದೆವು ಜಗದೊಳಗೆ, ನಿಮ್ಮಿಂದ ಧಿಕರಾನಂದ ಕಳುಹಿದನು. ಸುಗ್ರೀವಾದಿ ಕಪ್ಪಿನಾಯಕರು ಯಾರಿದ್ದಾರೆ? ಕರೆದನು. ಜಾಂಬವರು ಇವರೆಲ್ಲ ಇದ್ದರು. ಅವರನ್ನು ಬಡೆಗೆ ರತ್ನಾಭರಣಗಳು, ಒಡವೆಗಳನ್ನು ಅರಮನೆಯಲ್ಲಿ ಕ್ರಮ ಅದು ಕೊಟ್ಟು ಕೊಡುವಂತಹದ್ದು. ಹೊಳೆಯುವ ದಿವ್ಯ ವಸ್ತ್ರಗಳನ್ನು ಅವರವರ ಯೋಗ್ಯತೆ ಮರ್ಯಾದೆಗೆ ತಕ್ಕಂತೆ ರಾಮ ಕೊಡ್ತಾನಂತೆ. ಉಚಿತವಾದ ರೀತಿಯಲ್ಲಿ ಬಂದಂತಹ ಕಪಿ, ಸಮಗ್ರ ಕಪಿ ಸೈನ್ಯ ಪ್ರತಿಯೊಬ್ಬರಿಗೂ ರಾಮ ಉಡುಗೊರೆಯನ್ನು ಕೊಟ್ಟಂತೆ. ಅವರಿಗೆಲ್ಲ ಸಂತೋಷಪಡಿಸಿದಂತೆ. ನಮಗೋಸ್ಕರವಾಗಿ ನೀವು ಬಳಲಿದಿರಿ. ನೋಡಿ, ವಿನಯದಲ್ಲಿ ಹೇಳ್ತಾನೆ ಅವ. ಬಳಲಿದಿರಿ, ನಮ್ಮಿಂದ ಹಗೆಯನ್ನು ಗೆಲ್ಲಿದೆವು. ನಾವು ಹಗೆಯನ್ನು ಗೆದ್ದದ್ದು ಹೇಗೆ? ನಿಮ್ಮ ಸಾಧನೆಯಿಂದ ನಾವು ಹಗೆಯನ್ನು ಗೆದ್ದಿದ್ದೇವೆ. ನಮ್ಮ ಸಾಧನೆ ಅಲ್ಲ ಇದು ಅಂತ ರಾಮ ಹೇಳ್ತಾನೆ. ನಿಮ್ಮಿಂದ ಮಾಡಿದ್ದೇವೆ, ನಿಮ್ಮ ನೆರವಿನಿಂದ ನಾನು ಗೆದ್ದಿದ್ದೇನೆ. ನನ್ನ ಸಾಧನೆ ಏನೂ ಇಲ್ಲ ಇಲ್ಲಿ, ನಿಮ್ಮಿಂದ ಜಗತ್ತಿನಲ್ಲಿ ನಮಗೆ ಕೀರ್ತಿ ಬಂತು ಅಂತ ರಾಮ ಹೇಳ್ತಾನೆ. ಕೀರ್ತಿ ಬಂದದ್ದು ನಿಮ್ಮಿಂದಾಗಿ. ಆ ಕೀರ್ತಿಯ ಕಿರೀಟ ನನಗೆ ಬಂದಿದೆ, ಆದರೆ ಹೋರಾಟ ನಿಮ್ಮದ್ದು, ನಿಮ್ಮ ಕರ್ತೃತ್ವ ಇದೆ. ವಿನಯಿಂದ ಹೇಳ್ತಾನಂತೆ. ಅವರವರ ಮನೆಗೆ ಎಲ್ಲರೂ ಭಾರವಾದ ಹೃದಯದಿಂದ ರಾಮನ ಅವಲಂಬನವನ್ನು ಕಳೆದುಕೊಳ್ಳುವುದಕ್ಕೆ ಯಾರಿಗೂ ಮನಸ್ಸಿಲ್ಲ. ಸಾಧಾರಣ 1 ವರ್ಷದ ಕಾಲ ರಾಮನ ಜೊತೆಗಿದ್ದರು. ಯಾವಾಗ ಹನುಮತ್ ದರ್ಶನದ ಮೂಲಕವಾಗಿ ಸುಗ್ರೀವನಿಗೆ ಪರಿಚಯ ಆಯಿತೋ ಅಷ್ಟೂ ಸಮಯ ಅವರಿಗಿದ್ದ ರಾಮ ಸಹವಾಸ, ಯುದ್ಧಕಾಂಡದಲ್ಲಿ ಹೋರಾಡಿದ್ದವರು, ಇದೆಲ್ಲ ಒಂದು ಮಧುರವಾದಂತಹ ಅದು ದಿವಸಗಳು, ರಾಮ ಸಹವಾಸ. ಹಾಗೆ ಹೇಳಿದನಂತೆ. ಮಾರುತಿಯನ್ನು ಕರೆದನಂತೆ ಹನುಮಂತನನ್ನು.
ನಿನ್ನ ಸೇವೆಗೆ ನಾವು ಯಾವ ಋಣವನ್ನು ತೀರಿಸಬಹುದು ಅಂತ ಹೇಳ್ತಾನೆ ನಾನು. ಸೇವಾ ದುರಂದನೇನು, ಯಾವ ವಿಳಾಸ ಹೇಳ್ತಾನೆ ರಾವಣನ ಹತ್ರ ಹನುಮಂತ? ಕೇಸರಿಯ ಮಗ ಹೇಳಲಿಲ್ಲ, ವಾಯು ಸಂಜಾತ ಹೇಳಲಿಲ್ಲ, ಅಂಜನೆಯ ಮಗ ಹೇಳಲಿಲ್ಲ, ಅಥವಾ ಸುಗ್ರೀವನ ಮಂತ್ರಿ ಹೇಳಲಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ಕೋಸಲೇಂದ್ರನಾದ ರಾಮನಿಗೆ ತಾನು ದಾಸ ಅಂತ ಹೇಳಿದ ಹನುಮಂತ. ನಾನು ಬ್ರಹ್ಮನ ವೈಭವ ನಿನಗೆ ಯುಗಾಂತ್ಯದವರೆಗೆ ಸಲ್ಲಲಿ. ಏನು ಬ್ರಹ್ಮದೇವರು ನಿನಗೆ ಅನುಗ್ರಹ ಮಾಡಿದ್ದಾನೆ, ಅಮರತ್ವ ಮತ್ತು ಮುಂದಿನ ಕಲ್ಪಕ್ಕೆ ಬ್ರಹ್ಮ, ಇದು ಯುಗಾಂತ್ಯದವರೆಗೆ ಇರಲಿ. ಲೋಕದ ಜನರು ನಿನ್ನನ್ನು ವಂದಿಸಲಿ, ನೀನು ಪೂಜ್ಯನಾಗೊಳ್ತಾನೆ ರಾಮ. ನೀನು ಸೇವಕನಲ್ಲ, ನೀನು ಪ್ರಪಂಚಕ್ಕೆ ಸೇವ್ಯ. ಎಲ್ಲರೂ ನಿನ್ನನ್ನು ವಂದಿಸಬೇಕು, ನೀನು ಪೂಜ್ಯ ನೀನು ಅಂತ ಹೇಳ್ತಾನೆ. ಜಗತ್ತಿಗೆ ಗುರುವಾಗು. ನೋಡಿ, ತನ್ನನ್ನು ಸೇವಿಸಿದ ಒಬ್ಬ ಸಾಮಾನ್ಯ ಕಪಿ ಕೀಶ, ಅವನತ್ರ ಹೇಳ್ತಾನೆ ಜಗತ್ತಿಗೆ ನೀನು ಗುರುವಾಗಬೇಕು, ನಿನ್ನ ಸೇವೆ ದೊಡ್ಡದು ಅಂತ ಅವ ಹೇಳ್ತಾನೆ. ಮೇರು ಪರ್ವತವೇ ಮೊದಲಾದ ಪರ್ವತಗಳ ಪ್ರಮುಖರಲ್ಲಿ ನನ್ನ ಪಟ್ಟಣದಲ್ಲಿ ನೀನು ಎಲ್ಲಿ ಬೇಕಾದರೂ ಇರುವಂಥ, ಅಯೋಧ್ಯೆಯಲ್ಲಿರ್ತೀಯ, ಮೇರು ಪರ್ವತದಲ್ಲಿರ್ತೀಯ, ಅಥವಾ ನೀನು ಹಿಮಾದ್ರಿಯಲ್ಲಿರ್ತೀಯ, ನಗರದಲ್ಲಿರ್ತೀಯ, ಪಟ್ಟಣದಲ್ಲಿರ್ತೀಯ, ಸರ್ವತಂತ್ರ ಸ್ವತಂತ್ರನಿದ್ದಿ ನೀನು ಎಲ್ಲಿಯೂ ಇರ್ಬೋದು. ಇಕ್ಷಾಕೂಣಾಂ ಇಯಂ ಭೂಮಿ ಸಶೈಲವನ ಕಾನನ. ಎಲ್ಲಿವರೆಗೆ ಸೂರ್ಯಕಿರಣ ಬೀರುತ್ತದೋ ಅಲ್ಲಿವರೆಗೆ ಅಯೋಧ್ಯೆಯ ಸೂರ್ಯವಂಶದ ಆಡಳಿತ. ನಮ್ಮ ಆಡಳಿತದ ಯಾವ ಪ್ರದೇಶದಲ್ಲಿಯೂ ನೀನಿರ್ಬೋದು. 14 ಲೋಕದ ವ್ಯಾಪ್ತಿ ರಾಮನಿಗಿದೆ. 14 ಲೋಕವನ್ನು ಬೆಚ್ಚಿಸಿದ ರಾವಣನನ್ನು ಗೆದ್ದಿದ್ದಾನೆ ರಾಮ. ಇದನ್ನು ಹನುಮಂತ ಹೇಳಿದ. ಪರಮ ಪ್ರೀತಿಯಿಂದ ನನ್ನ ನೆಚ್ಚಿನ ಕಿಂಕರನನ್ನು ಅವ ಕಳುಹಿಸಿಕೊಡ್ಲಿಕ್ಕೆ ಸಿದ್ಧನಾದನಂತೆ. ಹಾಗೆ ಹೇಳಿ ನಿನಗೆ ಪೂರ್ಣ ಸ್ವಾತಂತ್ರ್ಯ ಉಂಟು ಅಂತ ಕರುಣೆಯಿಂದ ಹೇಳಿದನಂತೆ. ಕೇಳೋಣ ಹನುಮಂತನ ಭಾವವನ್ನೊಮ್ಮೆ ಕೇಳೋಣ ನಾವು, ಹೇಗಿದ್ದಾನೆ. ಜಲದಳಿಗೆ ಕಂಗಳಲ್ಲಿ ಕರುಣಾ ಜಲಧಿ ಜಂಗ್ರಿಗೆ ನಮಿಸಿ ವಿಕ್ರಮ ಜಲಧಿ ಕಳುಹಿಸಿಕೊಂಡನ ತರುವಾಯರ ಕದರ ಕುಲಲಾಮನ ಕರೆದು ಕೈರವ ಜನದ ಸಕರುಳ್ಳನ್ನಗ ಬರಬಿಡದೊಲಿದು ಪಾಲಿಸು ಲಂಕೆಯನು ಸುಖಿಯಾಗು ಹೋಗೆಂದರಮ ಕರುಣಾ ಜಲಧಿ ಅಂಗ್ರಿಗೆ ನಮಿಸಿ ವಿಕ್ರಮ ಜಲಧಿ ರಾಮ ರಾಮ ಏನು ಮಾಡಬೇಕು ಹನುಮಂತ? ಕಣ್ಣೀರು ಸುರಿಸಿದನಂತೆ. ಮೌಢ್ಯದಲ್ಲಿದ್ದ ಋಷಿಮುನಿಗಳಿಂದ ಶಪ್ತನಾದ ಎಷ್ಟೋ 1000 ವರ್ಷ ರಾಮನಾಮವನ್ನು ಅನುಷ್ಠಾನ ಮಾಡಿದಂತಹ ಹನುಮಂತ, ತಾಯಿ ಅವನಿಗೆ ಉಪದೇಶ ಮಾಡಿದ್ಲು, ಈ ರಾಮ ಎಂಬಂತಹ ವ್ಯಕ್ತಿ ಬರುವಾಗ ನಿನ್ನ ಮೌಢ್ಯ ತೊಲಗುತ್ತದೆ, ನೀನು ಅವನಿಗೆ ದಾಸನಾಗು. ಕಳುಹಿಸ್ತಾ ಇದ್ದಾನೆ. ಪರಾಕ್ರಮ ಸಾಗರನಾದಂಥ ಹನುಮಂತ ಕರುಣಾಸಾಗರನ ಪಾದಗಳಿಗೆ ನಮಸ್ಕರಿಸಿದ ಅಂತ ತೊರವೆ ಹೇಳ್ತಾನೆ. ಏನು ವಂಡರ್ಫುಲ್ ತೊರವೆ ಹೇಳ್ತಾರೆ. ಜಲಜಡಿಯೇ ಕಂಗಳಲ್ಲಿ ಕರುಣಾ ಜಲಧಿ ಅಂಗ್ರಿಗೆ ನಮಿಸಿ ವಿಕ್ರಮ ಜಲಧಿ. ಅವ ಹನುಮಂತ. ಆದರೆ ಅವ ಕಿಷ್ಕಿಂಧೆಗೆ ಹೋಗಿ ಅಂಜನಾದೇವಿಯ ಅನುಮತಿಯನ್ನು ಪಡೆದು, ಸುಗ್ರೀವನ ಅನುಮತಿಯನ್ನು ಪಡೆದು ಅಯೋಧ್ಯೆಯಲ್ಲೇ ಇರ್ತಾನೆ ದೀರ್ಘಕಾಲ. ರಾಮ ನಿರ್ಯಾಣದವರೆಗೆ ಹನುಮಂತ ರಾಮ ಸಹವಾಸದಲ್ಲಿ ಅಯೋಧ್ಯೆಯಲ್ಲಿ ಇರ್ತಾನೆ. ಬಟ್ ಇಲ್ಲಿ ಹೊರಡ್ತಾನೆ. ಅಪ್ಪಣೆ ಪಡೆದು ಹನುಮಂತ ಹೊರಟಂತೆ. ರಾಕ್ಷಸ ಕುಲ ತಿಲಕನಾದ ವಿಭೀಷಣನನ್ನು ರಾಮ ಕರೀತಾನೆ. ಆ ಸಂದರ್ಭದಲ್ಲಿ ಸೂರ್ಯ ಚಂದ್ರರಿರುವಲ್ಲಿವರೆಗೆ ಲಂಕೆಯನ್ನು ಪಾಲಿಸು, ಧರ್ಮ ಸಾಮ್ರಾಜ್ಯವನ್ನು ಆಡಳಿತ ಮಾಡು ಹೇಳ್ತಾನೆ. ಅವ ಚಿರಂಜೀವಿ. ಸುಖದಿಂದ ಇರು ವಿಭೀಷಣ, ನಿನ್ನದು ದೊಡ್ಡ ರಾಮ ಸೇವೆ ಕೊಡುಗೆ ಇದೆ ಅಂತ ಸುಗ್ರೀವ ಹೇಳ್ತಾನೆ. ಹೊರಡಲೇಬೇಕಲ್ಲ, ಕರ್ತವ್ಯ ಇದೆ, ಲಂಕೆಯನ್ನು ಪಾಲಿಸುವಂಥದ್ದು, ಅಯೋಧ್ಯೆಯಲ್ಲಿ ನಿಲ್ಲಿಕ್ಕಾಗ್ತದ, ಹೊರಡಲೇಬೇಕು. ಇವರೆಲ್ಲ
ಭಾರವಾದ ಹೃದಯದಿಂದ ಕಣ್ಣೀರಿಳಿಸುತ್ತಾ, ಅದು ದುಃಖ ಅಂತಲ್ಲ, ಒಂದು ರಾಮನ ಅವಲಂಬನವನ್ನು, ರಾಮ ಸಹವಾಸದಿಂದ ಅವರು ಹೊರಡಬೇಕು. ಇದನ್ನು ಮಾಡಿದರಂತೆ. ಆಮೇಲಿದ್ದು ಬಹಳ ಮುಖ್ಯ. ಕಣ್ಣೀರನ್ನು ಉದುರಿಸುತ್ತಾ ತನ್ನ ಬಾಧಕ್ಕೆ ಬಿದ್ದವ ಅಂಗದ. ವಾಲಿ ಸತ್ತೋಗಿದ್ದಾನೆ ಕಣ್ಣ ಮುಂದೆ. ಆ ಸಂದರ್ಭದಲ್ಲಿ ವಾಲಿ ಎತ್ತಿ ಅಂಗದನನ್ನು ಕೊಡ್ತಾನೆ ರಾಮನ ಕೈಯಲ್ಲಿ. ಎಲ್ಲಿಯಾದರೂ ಸುಗ್ರೀವನಿಗೊಂದು ಸಂದರ್ಭದಲ್ಲಿ ದ್ವೇಷ ಜಾಗೃತವಾಗಿ ಅಂಗದನಿಗೆ ಎಲ್ಲಿಯಾದರೂ ತೊಂದರೆ ಆದರೆ ಒಂದು ಮಾತು ಹೇಳ್ತಾನೆ ರಾಮ, ಅಯೋಧ್ಯೆಗೆ ಅಂಗದನನ್ನು ಕರ್ಕೊಂಡು ಹೋಗ್ತೇನೆ, ನಾನು ಸಾಕ್ತೇನೆ. ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನರು ಹೇಗೆ ತಮ್ಮಂದಿರೋ, ಅಂಗದನು ನನಗೆ ತಮ್ಮ ಇದ್ದ ಹಾಗೆ ಮಗನಂತೆ ನಾ ಪಾಲಿಸ್ತೇನೆ. ದೊಡ್ಡ ಯುದ್ಧ ಮಾಡಿದ್ದಾನೆ. ಸಂಧಾನಕ್ಕೆ ಹೋದ ಅಂಗದ. ಒಂದು ಸಂದರ್ಭದಲ್ಲಿ ಇಂದ್ರಜಿತ ಕಾಳಗದಲ್ಲಿ ಸತ್ತು ಬಿದ್ದ ಅಂಗದ. ರಾಮ ಸಿಟ್ಟು ಮಾಡಿದ್ದ ಸಂದರ್ಭದಲ್ಲಿ ಕಪಿಗಳ ಹತ್ರ ಸತ್ತು ಬಿದ್ದ ಅಂಗದನನ್ನು ನಾನು ಹೇಗೆ ಬದುಕಿಸಬೇಕು ಹೇಳಿ, ನಾನು ಏನು ಉತ್ತರ ಹೇಳಬೇಕು? ವಾಲಿಗೆ ಏನು ಮಾತು ಕೊಟ್ಟಿದ್ದೆ? ಕಣ್ಣೀರಿಳಿಸಿ ಪಾದಕ್ಕೆ ನಮಸ್ಕರಿಸಿದರಂತೆ ಅಂಗದ. ಸುಗ್ರೀವನನ್ನು ಕರೆದನಂತೆ ರಾಮ. ವಾನರಪತಿ ಬಾಯಿ ಕಡೆಗೆ, ರಾಜ್ಯಭಾರ ಮಾಡುತ್ತಿರುವವರೆಗೆ ನಮ್ಮ ಕೈಗೊಪ್ಪಿಸಿದಂತಹ ಕಂದನನ್ನು ರಕ್ಷಿಸು ಆಜ್ಞೆ ಮಾಡಿದನಂತೆ. ವಿನಂತಿ ಮಾಡಿದ್ದಲ್ಲ. ನನ್ನ ಕೈಗೊಪ್ಪಿಸಿದಂಥ ಅಂಗದನನ್ನು ನೀನು ರಾಜ್ಯಭಾರ ಮಾಡುವಲ್ಲಿವರೆಗೆ ಸಂರಕ್ಷಿಸಬೇಕಾದವನ ಯೋಗಕ್ಷೇಮವನ್ನು ಕಂಡು ನಿನ್ನ ಹೊಣೆ ಸುಗ್ರೀವ, ಮರಿಬೇಡ. ನಿನ್ನ ರಾಜ್ಯಭಾರ ಮಾಡಿದ ಮೇಲೆ ಯುವರಾಜನಾದಂತಹ ಅಂಗದನಿಗೆ ನೀನು ಪಟ್ಟಾಭಿಷೇಕ ಮಾಡಿಬಿಡು ಅಂತ ಹೇಳ್ತಾನೆ. ಹಾಗೆ ಅವರೆಲ್ಲರೂ ಸಮಸ್ತರು ರಾಮನ ಅಗಲುವಿಕೆಯಿಂದ ಅವರು ಹೋದರಂತೆ. ಮನುವೆ ಮುಂತಾಗಿ ಯಾರ್ಯಾರಿದ್ದಾರೆ, ರಾಜರುಗಳಾಗಿ ಹೋಗಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ ಪ್ರತ್ಯೇಕವಾಗಿ ಇಲ್ಲಿ ರಾಮರಾಜ್ಯ ನಡೆಯಿತು ಅಂತ ಹೇಳ್ತಾನೆ. ರಾಜ್ಯದಲ್ಲಿ ಎಲ್ಲಿಯೇ ನೋಡಲಿ ಅಲ್ಲಿ ಸಂಭ್ರಮ ಹೇಗಿತ್ತು, ಶಿಸ್ತು ಹೇಗಿತ್ತು ಅಂತ ಕೇಳೋಣ. ಎಲ್ಲಿ ನೋಡಿದಡಲ್ಲಿ ಸೌಖ್ಯದ ಸಲ್ಲಲಿತ ಸೋಪದದ ಮಯ ಸಿರಿಯಲ್ಲಿ ನೋಡಿದಡೆ ಅಲ್ಲಿ ಧರ್ಮ ಸುಕರ್ಮ ಮಾರ್ಗಮಯ. ಎಲ್ಲಿ ನೋಡಿದಡಲ್ಲಿ ಬೆಳಸಿನ ಲವಣೆಯ ವಿಲಾಸಮಯ ರಘುವಲ್ಲಭನ ರಾಷ್ಟ್ರದಲ್ಲಿ ಹೇಳುವುದೇನು ತಾನುಗ. ಎಲ್ಲಿ ನೋದಿಡದಲ್ಲಿ ಸೌಖ್ಯದ ಸಂಪದವು. ರಾಮರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಸೌಖ್ಯದಿಂದ ಕೂಡದ ಸಂಪತ್ತು. ಸೌಖ್ಯ ಇಲ್ಲದಿದ್ದರೆ ಸಂಪತ್ತಿದ್ದು ಪ್ರಯೋಜನ ಏನು? ಸೌಖ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ. ಅದಿತ್ತಂತೆ. ಎಲ್ಲಿ ನೋಡಿದರಲ್ಲಿ ಧರ್ಮದಿಂದ ಸತ್ಕರ್ಮದ ಮಾರ್ಗದಲ್ಲಿ ನಡೆಯುವಂತಹ ಜನ, ಧರ್ಮ ಮಾರ್ಗದಲ್ಲಿ ಸತ್ಕರ್ಮ ನಿರತರಾದವರಿದ್ದರು. ಎಲ್ಲಿ ನೋಡಿದರಲ್ಲಿ ಸಮೃದ್ಧದ ಬೆಳೆಯ ಸೊಬಗು, ಕೃಷಿಯು ಸಮೃದ್ಧವಾಗಿತ್ತು. ಇದನ್ನು ಏನು ವರ್ಣಿಸಲೆಂದರೆ ಕಳ್ಳತನ, ಸುಳ್ಳು, ಅನ್ಯಾಯ, ಕೊಲೆ, ಲೂಟಿ, ದುಷ್ಟರ ಭಯ, ಹಿಂಸೆ, ಮೋಸ, ನಿಂದೆ, ವ್ಯಭಿಚಾರ, ಸೆರೆ, ಜಾತಿ ಸಂಕರ, ಇದು ಯಾವುದು ಅಧರ್ಮ ರಾಮರಾಜ್ಯದಲ್ಲಿಲ್ಲ. ಸರ್ವಜನ ಸಮೃದ್ಧ, ಸರ್ವ ಸುಖ ಆನಂದದಾಯಕವಾದದ್ದು ಇದು ರಾಮರಾಜ್ಯ ಇತ್ತು ಅಂತ ಹೇಳ್ತಾನೆ. ರಾಮರಾಜ್ಯದ ಸೊಗಸಿಗೆ ಯಾವುದು ಸರಿ ಅಂತ ಹೇಳ್ತಾನೆ. ವಾಸಕ್ಕೆ ಪ್ರಶಸ್ತವಾದ ಮನೆ, ಫಲವತ್ತಾದ ಹೊಲಗದ್ದೆಗಳು, ಕರು ಹಾಕುವ ಉತ್ತಮವಾದ ಹಸುಗಳು, ಇದು ಅಲ್ಲಿ ತುಂಬಿ ತುಳುಕುತ್ತಿತ್ತಂತೆ. ಬರಡಾದ ಹಸುಗಳಿರಲಿಲ್ಲ, ಫಲ ಬಿಡದ ಮರಗಳಿರಲಿಲ್ಲ, ಹೂ ಬಿಡದ ಬಳ್ಳಿಗಳಿರಲಿಲ್ಲಂತೆ ರಾಮರಾಜ್ಯದಲ್ಲಿ. ಶಿವ, ವಿಷ್ಣು, ದುರ್ಗಿಯರ ದೇವಾಲಯವನ್ನು ಕಟ್ಟಿಸಿದನಂತೆ. ಇಡೀ ಆಸ್ತಿಕತೆಯನ್ನು ಜಾಗೃತ ಮಾಡಿದ ರಾಮ. ಯಾಕೆಂದರೆ ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು, ಮಠಮಂದಿರಗಳು ಇದೆಲ್ಲ ಇರುವಂಥದ್ದು ಯಾಕೆಂದರೆ ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ, ನಮ್ಮ ಜ್ಞಾನ ಪರಂಪರೆಯ ಉದ್ದೀಪನಕ್ಕಾಗಿ, ಅನುಷ್ಠಾನಕ್ಕಾಗಿರುವಂತಹದ್ದು. ಇದನ್ನು ಅವ ಮಾಡಿದನಂತೆ. ಹಾಗೆ ರಾಮನ ರಾಜ್ಯದ ಏಳಿಗೆ ಹಬ್ಬಿದ ಕೀರ್ತಿ ಏನುಂಟು, ಇದೆಲ್ಲ ಸ್ಫಟಿಕದ ಪಾತ್ರೆಯೊಳಗೆ ಹತ್ತಿಸಿಟ್ಟ ಜ್ಯೋತಿಯಂತೆ. ಸ್ಫಟಿಕದ ಪಾತ್ರೆಯಲ್ಲಿ ದೀಪ ಉರಿಸಿದರೆ ಅದು ಪ್ರತಿಫಲಿಸ್ತದೆ. ಹಾಗೆ ಪ್ರತಿಫಲಿಸುತ್ತಾ ಪಾರದರ್ಶಕವಾಗಿ, ಅದರಲ್ಲಿ ಯಾವುದು ಗುಟ್ಟಿಲ್ಲ, ತೆರೆದ ಪುಸ್ತಕದಂತೆ ರಾಮನ ಬದುಕು.
ಅದು ಇತ್ತು ಅಂತ ಹೇಳ್ತಾನೆ. ಯುವರಾಜ ಪದವಿಯನ್ನು ಯಾರಿಗೆ ಕೊಡ್ತಾನೆ ಅಂತ ನೋಡುವ. ಕಟ್ಟಿದನು ಯುವರಾಜರಾಜಿತ ಪಟ್ಟವನು ಭರತಂಗಿ ಸೇನಾ ಪಟ್ಟವನು ಶತ್ರುಘ್ನನಲ್ಲಿ ಸಂಧಿಸಿದನ್ನು ಮರೆಯಾಯ ಕಟ್ಟಳೆಯ ಪಾಲನೆಯ ಮಿಕ್ಕುಡ ಹುಟ್ಟಿದಗೆ ನೇಮಿಸಿ ನಿಶಾಟ ಘರಟ ತೊರವೆಯ ರಾಯ ನರಹರಿಸಲಹಿದನು ಜಗವ ಕಟ್ಟಿದನು ಯುವರಾಜರಾಜಿತ ಪಟ್ಟವನು ಭರತಂಗಿ ಸೇನಾ ಪಟ್ಟವನು ಶತ್ರುಘ್ನಿಗೆ ಆ ದಶರಥನ ಹಿರಿಯ ರಾಣಿ ಕೌಸಲ್ಯೆ, ಎರಡನೆಯವಳು ಸುಮಿತ್ರೆ, ಮೂರನೆಯವಳು ಕೈಕೇಯಿ. ಈ ಅನುಕ್ರಮಣಿಕೆಯಲ್ಲಿ ಯುವರಾಜನಾಗಬೇಕಾದವ ಲಕ್ಷ್ಮಣ. ವಾಲ್ಮೀಕಿಗಳು ಹೇಳ್ತಾರೆ, ಲಕ್ಷ್ಮಣ ಯುವರಾಜ ಪದವಿ ಬೇಡ ಹೇಳಿದ್ರಂತೆ. ತ್ಯಾಗ ಇಲ್ಲ. ಯಾಕೆ ಬೇಡ ಕೇಳಿದ್ರಂತೆ ರಾಮ. ನಿನ್ನನ್ನು ಸೇವಿಸುವ ಭಾಗ್ಯದಿಂದ ವಂಚಿತನಾಗುತ್ತೇನೆ. ನಾಳೆಯಿಂದ ನಾನು ಯುವರಾಜ, ನನಗೂ ಕೈಕಾಲಿಗೆ ಜನ, ನೀನು ಮಹಾರಾಜ. ಹಾಗಾದಾಗ ಯುವರಾಜನಾಗಿದ್ದು ಬಾಕಿದ್ದವರಿಂದ ನಾನು ಸೇವಿಸಿಕೊಳ್ಳುವುದಿಲ್ಲ, ಸೇವೆ ಮಾಡಿಸಿಕೊಳ್ಳುವುದಿಲ್ಲ. ನಾನು ರಾಮ ಸೇವೆಯನ್ನು ಮಾಡುವುದು ನನ್ನ ಬದುಕಿನ ಸಾರ್ಥಕ್ಯ. ಒಂದು. ಇನ್ನೊಂದು, ಪಿತೃಮಹಾಶಯರ ಪ್ರಾಣತ್ಯಾಗದದ್ದು ಯಾಕೆ? ಕೈಕಾಮಾತೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳಿದ ಕಾರಣ. ತಂದೆಯವರ ಒಂದು ಮಾತುಂಟಲ್ಲ, ಅದು ತಾಯಿಯ ಒಂದು ಮಾತುಂಟಲ್ಲ, ಭರತನಿಗೊಂದು ಪಟ್ಟಾಭಿಷೇಕ ಆಗಬೇಕು. ಭರತ ತ್ಯಾಗ ಮಾಡಿದ್ದಾನೆ, ಅವ ಬೇಕು ಅಂತ ಹೇಳಲಿಲ್ಲ. ಆದರೆ ತಂದೆಯವರ ಮಾತಿದೆ, ಅದಕ್ಕೆ ಭರತನೇ ಯುವರಾಜನಾಗಬೇಕು, ನನಗಿಂತ ಒಂದು ದಿವಸ ಜ್ಯೇಷ್ಠನಿದ್ದಾನೆ ಹೇಳ್ತಾನೆ ಲಕ್ಷ್ಮಣ. ಆ ಕಾರಣದಿಂದ ಭರತನಿಗೆ ಯುವರಾಜ ಪಟ್ಟ ಆಯಿತಂತೆ. ಶತ್ರುಘ್ನನಿಗೆ ಸೇನಾಧಿಪತಿತ್ವವನ್ನು ಕೊಟ್ಟಂತೆ. ರಾಜ್ಯದ ಏನು ನಿಯಮ ಉಂಟು, ಸಂವಿಧಾನ ಏನುಂಟು, ಶಾಸನ ಏನುಂಟು, ಆ ಶಾಸನ ಸಂವಿಧಾನವನ್ನು ರಕ್ಷಿಸುವ, ಅದರಂತೆ ಪ್ರಜೆಗಳು ಬದುಕುವ ಈ ಹೊಣೆಗಾರಿಕೆ ಅದನ್ನು ಲಕ್ಷ್ಮಣನಿಗೆ ವಹಿಸಿಕೊಟ್ಟನಂತೆ. ತೊರವೆಯ ಕವಿ ಹೇಳ್ತಾನೆ, ರಾಕ್ಷಸರನ್ನು ಅರೆಯುವ ಬೀಸು ಕಲ್ಲಿನ ಹಾಗೆ ರಾಮ, ಅಥವಾ ರಾಮ ಮತ್ತು ಲಕ್ಷ್ಮಣ. ಅವರು ಯಾರು? ಅವರು ಅವತಾರಿಗಳು. ವೈಕುಂಠದಿಂದ ದರೆಗಳು ಬಂದಿದ್ದಾರೆ. ದೇವತೆಗಳ ಮೊರೆಯನ್ನು ಕೇಳಿ ಮಹಾವಿಷ್ಣು ಮತ್ತು ಲಕ್ಷ್ಮಿ, ರಾಮ ಸೀತೆಯರಾಗಿ, ಶೇಷ ಲಕ್ಷ್ಮಣನಾಗಿ, ಆ ಮಹಾವಿಷ್ಣುವಿನ 4 ಕೈಯಲ್ಲಿ 2 ಕೈ ಭರತ ಶತ್ರುಘ್ನರಾಗಿ ಬಂದಿದ್ದಾರೆ. ಧರೆಯ ಭಾರವನ್ನು ಇಳಿಸುವುದಕ್ಕೆ ಬೇಕಾಗಿ ಒಂದು ಮನುಷ್ಯಾವತಾರದಲ್ಲಿ ಒಬ್ಬ ರಾಮ ಹೇಗೆ ನಡೆದಿದ್ದಾನೆ, ಆ ನಡೆದದ್ದನ್ನು ಮತ್ತೆ ನುಡಿದದ್ದು. ನಡೆದಂತೆ ನುಡಿದವನ ಅಡಿಗೆನ್ನ ನಮನ. ಅದು ಮನುಷ್ಯನ ನಡತೆ, ಹೊಣೆಗಾರಿಕೆ ಎಷ್ಟು ಬದ್ಧತೆ ಉಳ್ಳದ್ದು. ಗುಣಪರಿಪೂರ್ಣನಾಗಿ ಶೀಲ, ಸದ್ಗುಣ, ಸಜ್ಜನಿಕೆ, ಭಕ್ತಿ ಭಾವಗಳು, ಆದರ್ಶ ವಿರೋಧಿ, ಆದರ್ಶ ತಂದೆ, ಆದರ್ಶ ಗಂಡ, ಆದರ್ಶ ಮಗ, ಸರ್ವಾದರಣಿ, ಆದರ್ಶ ರಾಜ, ಎಲ್ಲ ದಿಕ್ಕಿನಿಂದ ಒಂದು ಮಹಾಕಾವ್ಯದ ನಾಯಕನಾಗಿ ನಾವು ರಾಮನನ್ನು ಕಾಣುವ. ರಾಮನ ಹಾಗೆ ನಡೆದರೆ ನಾವು ಹೇಳ್ತೇವೆ ದೇವತಾ ಮನುಷ್ಯ ಅಲ್ಲ. ನಾವು ಪುರಾಣ ಧರ್ಮವನ್ನು ತೆಕ್ಕೊಂಡ್ರೆ ಮಹಾವಿಷ್ಣು ಅವತಾರಿಯಾಗಿ ಮನುಷ್ಯನಾಗಿ ಒಬ್ಬ ಪುರುಷೋತ್ತಮನಾಗಿ ಉತ್ತಮ ಪುರುಷನಾಗಿ ಬದುಕಿದಂತಹ ರಾಮನ ಅಯನ ಏನುಂಟು, ಚರಿತ್ರೆ ಏನುಂಟು, ನಡೆ ಏನುಂಟು, ಇದನ್ನು ವಾಲ್ಮೀಕಿಗಳು ಜಗತ್ತಿಗೆ ಕೊಟ್ಟಿದ್ದಾರೆ. ವಾಲ್ಮೀಕಿಗಳನ್ನು ಅನುಷ್ಠಾನ ಮಾಡಿದಂತಹ ತೊರವೆಯ ನರಹರಿ ಇದನ್ನು ತೊರವೆ ರಾಮಾಯಣ ಈ ರೀತಿ ಬಹಳ ಸೊಗಸಾಗಿ ಪಟ್ಟಾಭಿಷೇಕದ ಸಂಭ್ರಮದವರೆಗೆ ನಿರೂಪಿಸಿದ್ದನ್ನು ನಾವು ಕಾಣ್ತೇವೆ. ಇದನ್ನು ಉದ್ಯಮಿಗಳು, ಪುರಾಣ ಪ್ರಿಯರು,
ಕಲಾಸಕ್ತರು ಪರಮ ಆಸ್ತಿಕರೂ ಆದಂತಹ ಸೋಮನಾಥ್ ಅವರು ಆತ್ಮೀಯ ನಿಡುಗಾಲದ ಒಡನಾಡಿಗಳು. ರವಿಚಂದ್ರರಿಗೂ ತುಂಬ ಆತ್ಮೀಯರವರು. ನಮ್ಮ ಕಾವ್ಯಶ್ರೀಯ ಬಗ್ಗೆಯೂ ತುಂಬ ಅಭಿಮಾನವುಳ್ಳವರು. ಅವರು ಮಹಾಭಾರತವನ್ನು ಮತ್ತು ಅವರ ವೈವಾಹಿಕ ಜೀವನದ 25ನೇ ವರ್ಷದ ರಜತ ಸಂಭ್ರಮದ ನೆನಪು ಮತ್ತು ಅಯೋಧ್ಯೆಯಲ್ಲಿ ಮತ್ತೆ ರಾಮ ಮಂದಿರ ಸ್ಥಾಪನೆಯಾಗಿ ಬಾಲರಾಮನ ಪಟ್ಟಾಭಿಷೇಕ ಆಯಿತು, ಪ್ರತಿಷ್ಠಾಪನೆ ಆಯಿತು. ಆವಾಗ ಸಂಕಲ್ಪ ಮಾಡಿದ ಇದು ರಾಮಾಯಣ ದರ್ಶನದ ಸರಣಿ. ಅದು ರಾಮ ಪಟ್ಟಾಭಿಷೇಕ ಮತ್ತು ಇದರಲ್ಲಿ ಮಂಗಲೋತ್ಸವವನ್ನು ಕಾಣ್ತಾ ಇದೆ. ಮೊದಲು ಆ ಸೋಮನಾಥ ದಂಪತಿಗಳು ಮತ್ತು ಅವರ ಕುಟುಂಬಿಕರಿಗೆ ಆ ಪ್ರಭು ಶ್ರೀರಾಮಚಂದ್ರಮದಲ್ಲಿ ನಾವು ಸನ್ಮಂಗಲವನ್ನು ಸಂಪ್ರಾರ್ಥಿಸೋಣ. ನಮಗೆ ಪ್ರೋತ್ಸಾಹ ಕೊಟ್ಟು ಆಗಾಗ ನಮ್ಮ ಬೆನ್ನು ತಟ್ಟಿದ ಮತ್ತು ಅಗತ್ಯ ಇದ್ದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದ ಎಲ್ಲ ಹಿರಿಯರಿಗೆ, ಸಸ್ನೇಹಿ ಬಂಧುಗಳಿಗೆ, ಆಸ್ತಿಕರಿಗೆ ನಾವು ತಲೆಬಾಗ್ತಾ ಇದ್ದೇವೆ. U+ ಚಾನಲ್ ದಿನೇಶ್ ಕೋಟ್ಯಾನ್ ಮತ್ತು ಬಳಗದವರು ಬಹಳ ಶ್ರದ್ಧೆಯಿಂದ ಈ ಕೆಲಸ ಮಾಡಿದ್ದಾರೆ. ಅವರನ್ನು ನೆನಪಿಸ್ಕೊಳ್ತಾ ಇದ್ದೇನೆ ನಾನು. ಪರಮಪೂಜ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು, ಮಾತೃಶ್ರೀಯವರು ಆಗಾಗ ನೆನಪಿಸ್ತಿದ್ರು. ಪ್ರಯಾಣದಲ್ಲಿ ನಾನು ಅದನ್ನು ಕೇಳ್ತೇನೆ. ದೂರ ಪ್ರಯಾಣ ಮಾಡುವಾಗ ನಿಮ್ಮ ಈ ಏನು ರಾಮಾಯಣ ದರ್ಶನ ಇದು ನಮಗೆ ಪ್ರಯಾಣಕ್ಕೆ ಒಂದು ನಮ್ಮ ವಿವೇಕಕ್ಕೆ, ಬುದ್ಧಿಗೆ ಇದು ಒಂದು ಗ್ರಾಸ ಕೊಟ್ಟಾಗೆ ಅಂತ ಹೇಳ್ತಾರೆ ಅವರು. ಬೆಂಗಳೂರಿನಲ್ಲಿ ಹಾಕಿದರೆ ಹಾಸನಕ್ಕೆ ಬರುವಾಗ ಒಂದು ಎಪಿಸೋಡು ಮುಗೀತದೆ. ಹಾಗೆ ಕೇಳ್ತಾ ಬರೋದು, ಇದನ್ನು ಆಗಾಗ ನೆನಪಿಸ್ತಿದ್ದು. ಹೀಗೆ ಎಲ್ಲರನ್ನು ಎಡನೀರು ಶ್ರೀಪಾದರು ಇದನ್ನು ಅವರ ಚಾನಲ್ನಲ್ಲಿ ಪ್ರಸಾರ ಮಾಡುವ ಆಸಕ್ತಿಯನ್ನು, ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇವರನ್ನೆಲ್ಲ ಭಕ್ತಿಯನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ಒಟ್ಟು 98 ಎಪಿಸೋಡ್ ಸಂಚಿಕೆಯಲ್ಲಿ ಬಂದಿದೆ. ಇದು ನಿಡುಗಾಲದ ಒಡನಾಡಿಯಾದಂತಹ ನನ್ನ ಆತ್ಮೀಯರು ರವಿಚಂದ್ರ ಕನ್ನಡಿಗಟ್ಟೆಯವರು ಮೇಳದ ಮಧ್ಯೆ ಬಿಡುವು ಮಾಡಿ ಬಂದಿದ್ದಾರೆ. ತನ್ನ ಏನು ಕೃಷಿ ಮತ್ತು ಮನೆಯ ಹೊಣೆಗಾರಿಕೆಯ ಮಧ್ಯೆ ಸೋದರಿ ಕಾವ್ಯಶ್ರೀಯವರು ಅವರು ಹಾಗೆ ಈ ಓಡಾಡುವ ಮತ್ತು ಕೀಟಲೆ ಕೊಡುವ ಮಗನನ್ನು ಹಿಡ್ಕೊಂಡು ಈ ಸರಣಿಯಲ್ಲಿ ಬಹಳ ಉತ್ಸಾಹದಿಂದ ಅವರು ಪಾಲ್ಗೊಂಡಿದ್ದಾರೆ. ಇವರ ಸಹೃದಯತೆಯ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಹಾಗೆ ಎಲ್ಲರಿಗೂ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯಗಳು ಮತ್ತು ಇದು ಪ್ರಭು ಶ್ರೀರಾಮಚಂದ್ರ ಅನುಗ್ರಹಿಸಿದಂಥ ಸಂಪ್ರಾರ್ಥನೆ ಮಾಡಿ ತೊರವೆಯ 2 ಮಂಗಲ ಹಾಡುಗಳನ್ನು ಗಮಕಿಗಳು ಹಾಡಿ ಈ ಸರಣಿಗೆ ಮಂಗಲೋತ್ಸವವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮಂಗಳವು ಜಗಕ್ಕಾಯ್ತು ಸುರರಿಗೆ, ಮಂಗಳ ಧ್ರುವ ಫಲಿತವಾಯಿತು. ಮಂಗಳವು ನೆಲೆಗೊಂಡು ನೋದುವ ಹೇಳುವ ಕೇಳುವರಿಗೆ, ಸಂಗಡಿಸಿದುದು ಸಕಲ ಭಕ್ತ ಜನಗಳಿಗೆ. ಸುಖರಾಯ ತೊರವೆಯ ಮಂಗಳ ಶ್ರೀಮೂರ್ತಿ, ನರಕೇಸರಿಯ ಕಾವ್ಯದಲ್ಲಿ ಮಂಗಲ ಧರೆಯೊಡಗ್ಗದ ರಾಘವೇಂದ್ರನ ಚರಿತ ಶತಕೋಟಿ ಪ್ರವಿಸ್ತರ. ವರಮಹಾಚಾರಿತ್ರನದನ ಸುಪ್ರಬಂಧದಲ್ಲಿ ಪರಮ ಭಕ್ತಿಯೊಳಾವನೊಂದಕ್ಷರವ ಕೇಳ್ದನರಲ್ಗೆ. ಪಾತಕ ಹರಿವುದಿರುವುದು ಕುಮಾರರಿಗೆ, ವಾಲ್ಮೀಕಿ ಮುನಿ ನುಡಿದ ಮಂಗಲ ಮಂಗಳೋ